ನಮಸ್ಕಾರ ವೀಕ್ಷಕರೇ, ರಾಯಲ್ಸ್ ಕನ್ನಡ ಪ್ರೈಮ್ ನ್ಯೂಸ್ಗೆ ಸ್ವಾಗತ. ನಾನು ರವಿ. ಮೊದಲಿಗೆ ಹೆಡ್ಲೈನ್ಸ್. 20 ಕೋಟಿ ರು ವೆಚ್ಚದಲ್ಲಿ ವಿನೂತನವಾಗಿ ನಿರ್ಮಾಣವಾಗಿರುವ ಅಂಬೇಡ್ಕರ್ ಭವನ. ಆಗಸ್ಟ್ 22ರಂದು ಅಂಬೇಡ್ಕರ್ ಭವನವನ್ನು ಲೋಕಾರ್ಪಣೆಗೊಳಿಸಲಿರುವ ಉಪಮುಖ್ಯಮಂತ್ರಿ ಪರಮೇಶ್ವರ್. ವರಮಹಾಲಕ್ಷ್ಮಿ ಹಬ್ಬದ ಹಿನ್ನೆಲೆ ಚಿಕ್ಕಬಳ್ಳಾಪುರದ ಹೂವಿನ ಮಾರುಕಟ್ಟೆಯಲ್ಲಿ ವ್ಯಾಪಾರ ಜೋರು. ಹಬ್ಬದ ಸಂಭ್ರಮಕ್ಕೆ ಹೂವು ಹಣ್ಣು ಖರೀದಿಸಲು ಮುಗಿಬಿದ್ದ ಜನರು. ಕಾರು ಮತ್ತು ಬೈಕ್ ಸವಾರರ ನಡುವಿನ ರೋಡ್ ರೇಜ್ ಗಲಾಟೆ ವಿಕೋಪಕ್ಕೆ ತಿರುಗಿ ಕ್ಷುಲ್ಲಕ ವಿಚಾರಕ್ಕೆ ಶುರುವಾದ ಮಾತಿನ ಚಕಮಕಿ. ಬಳಿಕ ಹೊಡೆದಾಟಕ್ಕೆ ತಿರುಗಿದ್ದು ರಾಡ್ನಿಂದ ಹಲ್ಲೆ ನಡೆಸಿದ ಪರಿಣಾಮ ಕಾರು ಚಾಲಕನ ತಲೆಗೆ ಗಂಭೀರ ಗಾಯ. ವಾರ್ತೆಗಳ ವಿವರ. ಚಿಂತಾಮಣಿ ನಗರದಲ್ಲಿ 20 ಕೋಟಿ ರು ವೆಚ್ಚದಲ್ಲಿ ವಿನೂತನವಾಗಿ ನಿರ್ಮಾಣವಾಗಿರುವ ಅಂಬೇಡ್ಕರ್ ಭವನವನ್ನು ಆಗಸ್ಟ್ 22ರಂದು ಶನಿವಾರ ರಾಜ್ಯದ ಉಪಮುಖ್ಯಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್ ಲೋಕಾರ್ಪಣೆಗೊಳಿಸಲಿದ್ದಾರೆ. ರಾಜ್ಯದಲ್ಲೇ ವಿಶಿಷ್ಟವಾದ ಭವನ ಇದಾಗಿದ್ದು ಮುಂದೆ ಅದರ ನಿರ್ವಹಣೆ ಮಹತ್ವದ ವಿಷಯವಾಗಿದೆ ಎಂದರು. ರಾಜ್ಯದಲ್ಲೇ ವಿಶಿಷ್ಟವಾದ ಭವನವಾಗಿದ್ದು ಮುಂದೆ ಅದರ ನಿರ್ವಹಣೆ ಮಹತ್ವದ ವಿಷಯವಾಗಿದೆ ಎಂದರು. ನಗರದ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಆಯೋಜಿಸಿದ್ದ ಉದ್ಘಾಟನಾ ಸಮಾರಂಭದ ಪೂರ್ವಭಾವಿ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ರಾಜ್ಯದಲ್ಲಿ ಸಾವಿರಾರು ಅಂಬೇಡ್ಕರ್ ಭವನಗಳಿವೆ, ಆದರೆ ಅವುಗಳ ನಿರ್ವಹಣೆ ನಿರೀಕ್ಷಿತ ಮಟ್ಟದಲ್ಲಿ ಇಲ್ಲ. ಕೋಟ್ಯಾಂತರ ರು ಖರ್ಚು ಮಾಡಿರುವ ಹಣ ಸದ್ವಿನಿಯೋಗ ಆಗಬೇಕು. ಜೊತೆಗೆ ಭವನಕ್ಕೆ ಇಟ್ಟಿರುವ ಹೆಸರಿಗೆ ಚ್ಯುತಿ ಬರದಂತೆ ನೋಡಿಕೊಳ್ಳಬೇಕು. ಮುಂದಿನ ದಿನಗಳಲ್ಲಿ ಭವನದ ಸಮರ್ಪಕ ನಿರ್ವಹಣೆಗೆ ಸಂಘ ಸಂಸ್ಥೆಗಳು ಸಹಕಾರ ನೀಡಬೇಕು ಎಂದು ಮನವಿ ಮಾಡಿದರು. 2006ರಲ್ಲಿ ಅಂಬೇಡ್ಕರ್ ಭವನ ನಿರ್ಮಾಣಕ್ಕೆ ಕೇವಲ 5 ಲಕ್ಷ ರು ಅನುದಾನ ಲಭ್ಯವಿತ್ತು. ಆಶ್ರಯ ಬಡಾವಣೆಯಲ್ಲಿ ನಿವೇಶನವನ್ನು ಗುರುತಿಸಲಾಗಿತ್ತು. ನಗರದ ಹೃದಯ ಭಾಗದಲ್ಲಿ ಅಂಬೇಡ್ಕರ್ ಭವನವನ್ನು ನಿರ್ಮಾಣ ಮಾಡಬೇಕು ಎಂದು ಖಾಸಗಿ ಬಸ್ ನಿಲ್ದಾಣದಲ್ಲಿ ನಿರ್ಮಿಸಲು ತೀರ್ಮಾನಿಸಲಾಯಿತು. ಸರ್ಕಾರದೊಂದಿಗೆ ವ್ಯವಹರಿಸಿ ಪಕ್ಕದಲ್ಲಿದ್ದ ಗ್ರಂಥಾಲಯ ಜಾಗವನ್ನು ಸಹ ಭವನದ ನಿರ್ಮಾಣಕ್ಕೆ ಹಸ್ತಾಂತರಿಸಲಾಗಿತ್ತು. 2013ರಲ್ಲಿ ನಡೆದ ರಾಜಕೀಯ ಬದಲಾವಣೆಯಿಂದ ಅಂಬೇಡ್ಕರ್ ಭವನ ನಿರ್ಮಾಣದ ಕನಸು ನನಸಾಗಿರಲಿಲ್ಲ. 5 ಲಕ್ಷದಿಂದ ಪ್ರಾರಂಭವಾದ ಇಂದು 20 ಕೋಟಿ ರು ವೆಚ್ಚದಲ್ಲಿ ಭವನ ನಿರ್ಮಾಣವಾಗಿದೆ ಎಂದರು. ಉದ್ಘಾಟನೆಯ ದಿನ ಗಣ್ಯರು, ಅತಿಥಿಗಳು, ವಿಶೇಷ ಆಹ್ವಾನಿತರು, 2 ಜಿಲ್ಲೆಗಳಿಂದ ಆಗಮಿಸುವ ಮುಖಂಡರು, ಮಾಧ್ಯಮದವರಿಗೆ ಭವನದ ಒಳಗೆ ಅವಕಾಶವಿರುತ್ತದೆ. ಭವನದ ಹಿಂದೆ ಮುಂದೆ ಸಾರ್ವಜನಿಕರಿಗೆ ಅವಕಾಶ ನೀಡಲಾಗುತ್ತದೆ. LED ಪರದೆ ಅಳವಡಿಸಲಾಗಿರುತ್ತದೆ. ಕಾರ್ಯಕ್ರಮ ಮುಕ್ತಾಯವಾದ ನಂತರ ಎಲ್ಲರೂ ಒಳಗಡೆ ಹೋಗಿ ನೋಡಬಹುದು. ದಯಮಾಡಿ ಯಾವುದೇ ಗೊಂದಲಕ್ಕೆ ಅವಕಾಶವಿಲ್ಲದೆ ಸಹಕಾರ ನೀಡಬೇಕು ಎಂದು ಮನವಿ ಮಾಡಿದರು. ಅಂಬೇಡ್ಕರ್ ಭವನದ ಮುಂದೆ ಕಂಚಿನಲ್ಲಿ ನಿರ್ಮಿಸಿರುವ ಅಂಬೇಡ್ಕರ್ ಪುತ್ಥಳಿ ಮತ್ತು ಮೇಣದಲ್ಲಿ ನಿರ್ಮಿಸಿರುವ ಬುದ್ಧ ಪುತ್ಥಳಿಯನ್ನು ಅಂದೇ ಉದ್ಘಾಟಿಸಲಾಗುವುದು ಎಂದು ತಿಳಿಸಿದರು. ಆಜಾದ್ ಚೌಕಾದ ಅಭಿವೃದ್ಧಿ, ತಾಲೂಕು ಪಂಚಾಯಿತಿ ಸಾಮರ್ಥ್ಯ ಸೌಧ, ಸಭಾಭವನವನ್ನು ಸಹ ಅಂದೇ ಲೋಕಾರ್ಪಣೆಗೊಳಿಸಲಾಗುತ್ತದೆ. ಉಪಮುಖ್ಯಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್, ಸಮಾಜ ಕಲ್ಯಾಣ ಸಚಿವ ಕೆಎಚ್ ಮುನಿಯಪ್ಪ, ಪಂಚಾಯತ್ ರಾಜ್ ಇಲಾಖೆಯ ಸಚಿವ ಈಶ್ವರ್ ಖಂಡ್ರೆ, ಜಿಲ್ಲಾ ಉಸ್ತುವಾರಿ ಸಚಿವ ಭೈರತಿ ಸುರೇಶ್, ಮಾಜಿ ಸಚಿವ HC ಮಹದೇವಪ್ಪ ಲೋಕಾರ್ಪಣೆ ಮಾಡಲಿದ್ದಾರೆ ಎಂದು ತಿಳಿಸಿದರು. ಸಹ ಅಷ್ಟೇ, ನಾನು ಅವತ್ತೇ ಬಹಳ ದೂರದೃಷ್ಟಿಯ ಕನಸನ್ನ ಹೊಂದ್ಕೊಂಡು ಆ ಸಂದರ್ಭದಲ್ಲಿ ಆ ಊರಿನ ಮಧ್ಯಭಾಗದಲ್ಲಿ ಮಾಡಬೇಕು ಅಂತಕ್ಕಂಥ ಸಲಹೆಗಳು ಕೊಟ್ಟರು. ಅವರು ಮುಖಂಡರು ಅವರೇ ಹೇಳ್ತಾರೆ, ಯಾರೆಲ್ಲ ಒಂದು ಇಲ್ಲಿ ನಾವು ಹೋಗಿದ್ವಿ ಆಶ್ರಯ ಬಡಾವಣೆಗೆ ಹೋದಂತ ಸಂದರ್ಭದಲ್ಲಿ ಊರಿನ ಮಧ್ಯಭಾಗದಲ್ಲಿ ಮಾಡಬೇಕು ಅಂತ ಸಲಹೆ ಕೊಟ್ಟಂತವ್ರು ಅವರೆಲ್ಲ ಇಲ್ಲಿದ್ದಾರೆ, ಸಾಕ್ಷಿಗಳಿದ್ದಾರೆ. ರಾಧಾಕೃಷ್ಣನು ಇದ್ರು ಅಂತ ಕಾಣುತ್ತವ್ರು, ಅವತ್ತೆಲ್ಲ ಇದ್ರು. ಅವತ್ತು ಲೈಬ್ರರಿಗೆ ಸೇರಿತ್ತು ಜಾಗ, ಇಷ್ಟು ದೊಡ್ಡ ಜಾಗ ಇರ್ಲಿಲ್ಲ. ಹಿಂದ್ಗಡೆ ಜಾಗನೂ ಬೇರೆ, ಈಗ ಪಕ್ಕದಲ್ಲಿ ಇಷ್ಟು ಅಗಲ ಜಾಗ ಇರ್ಲಿಲ್ಲ, ಲಭ್ಯ ಇರ್ಲಿಲ್ಲ. ಆ ಲೈಬ್ರರಿ ಜಾಗನ ಈ ಕಡೆ ಇರ್ಬೋದು, ಆ ಕಡೆ ಇರ್ಬೋದು. ಇದು ಈ ಕಡೆ ಕಾಸ್ಮೋಪಾಲಿಟನ್ ಕ್ಲಬ್, ಆ ಕಡೆ ಪಟೇಲ್ರ ಒಂದು ಬಿಲ್ಡಿಂಗ್. ಸೊ ಇವೆಲ್ಲ ಜಾಗವನ್ನ ನಾವು ಮತ್ತೆ ನಗರಸಭೆಗೆ ಕೊಡಿಸುವಂತ ಒಂದು ಪ್ರಯತ್ನ ಮಾಡಿದ್ವಿ. ಸುಮಾರು 1.5 ವರ್ಷ ಅದಕ್ಕೆ ನಮ್ಮ ಸಮಯ ಹೋಯ್ತು. ಅವೆಲ್ಲ ಮಾಡಿ ಇದೆಲ್ಲ ಆದ್ಮೇಲೆ ನಾವು ಅಲ್ಲಿ ಭವನ ಕಟ್ಟಬೇಕು ಅಂತಕ್ಕಂಥ ಸಂದರ್ಭದಲ್ಲಿ ಬೇರೆ ರಾಜಕೀಯ ವ್ಯತ್ಯಾಸಗಳಾಯ್ತು. ಅದ್ರ ಬಗ್ಗೆ ನಾನು ಚರ್ಚೆ ಮಾಡಲ್ಲ. ಆದ್ರೆ ಇವತ್ತು ಆ ಒಂದು ನನ್ನ ಕನಸು ಅವತ್ತು 1300 ಜನಗಳಿಗೆ ಕೂರುವಂತದಕ್ಕೆ ಅವತ್ತು ವಿನ್ಯಾಸ ಮಾಡಿದ್ವಿ. ಆದ್ರೆ ಅವತ್ತು ಕಾಲಕ್ಕೂ ಇವತ್ತು ಕಾಲಕ್ಕೂ ಬಹಳಷ್ಟು ಬದಲಾವಣೆಗಳಾಗಿದ್ರಿಂದ ಇವತ್ತು ಅವತ್ತು ಬರೀ ಈ ತರ ಒಂದು ಹಾಲ್ ತರ ಆಗ್ಬಿಟ್ಟಿರೋದು. ಆದ್ರೆ ಇವತ್ತಿನ ಕಾಲಕ್ಕೆ ಅನುಗುಣವಾಗಿ, ಇವತ್ತಿನ ನಿರೀಕ್ಷೆಗಳಿಗೆ ಅನುಗುಣವಾಗಿ ಇವತ್ತು ಅಂಬೇಡ್ಕರ್ ಭವನವನ್ನ ನಿರ್ಮಾಣ ಮಾಡುವಂತದ್ದಾಗಿದೆ. ಅದರಲ್ಲಿ ಇರ್ತಕ್ಕಂಥ ವ್ಯವಸ್ಥೆಗಳ ಬಗ್ಗೆ ಹೇಳ್ತೇನೆ. ಮತ್ತೊಂದು ಕಾರ್ಯಕ್ರಮ ಆಜಾದ್ ಚೌಕ್. ಆಜಾದ್ ಚೌಕ್ ಅಂದ್ರೆ
ಏನು ಸ್ವಾತಂತ್ರ್ಯದ ಸಂಗ್ರಾಮದ ಸಂದರ್ಭದಲ್ಲಿ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು ಚಿಂತಾಮಣಿಗೆ ಬಂದಂತ ಆ ಒಂದು ಸಂದರ್ಭದಲ್ಲಿ ಇನ್ನು ಕೆಲವೇ ತಿಂಗಳಲ್ಲಿ 1946 ಡಿಸೆಂಬರ್ ತಿಂಗಳಲ್ಲಿ ಬಂದಂತವ್ರು ಅಂತ ಹೇಳಿ ಹೇಳ್ತಾರೆ. ಆ ಸಂದರ್ಭದಲ್ಲಿ ಆ ಚೌಕಲ್ಲಿ ಭಾಷಣ ಮಾಡುವಂತ ಸಂದರ್ಭ ಮತ್ತು ಅಲ್ಲಿ ಇನ್ನು ಕೆಲವೇ ತಿಂಗಳಲ್ಲಿ ಭಾರತ ಸ್ವಾತಂತ್ರ್ಯವನ್ನು ಪಡೆಯಲಿದೆ, ಆ ವಿಶ್ವಾಸ ಇದೆ ಅಂತಕ್ಕಂಥ ಮಾತುಗಳನ್ನು ಹೇಳಿ ಹೋಗುವಂತ ಕಾಲಘಟ್ಟದಲ್ಲಿ ಇದೊಂದು ಸುಂದರವಾಗಿದೆ ಜಾಗ, ಊರಿನ ಮಧ್ಯದಲ್ಲಿ ಇದಕ್ಕೆ ಏನು ಹೆಸರು ಅಂತ ಹೇಳಿ, ಇದಕ್ಕೇನು ಹೆಸರಿಲ್ಲದಾಗ ಇದಕ್ಕೆ ಆಜಾದಿ ಅಂದ್ರೆ ಸ್ವಾತಂತ್ರ್ಯ, ಒಂದು ಫ್ರೀಡಮ್ ಅಂತ ಹೇಳಿ ಒಂದು ಚೌಕ ಅಂತ ಹೆಸರು ಹೇಳಿದ್ರು, ಕರೆದ್ರು ಅಂತಕ್ಕಂಥ ಮಾತಿದೆ. ಅದರಿಂದ ಅದಕ್ಕಾಗಿ ಅವತ್ತಿಂದ ಅದೇ ಹೆಸರು ಬಂದಿದೆ. ಅದನ್ನ ಒಂದು ಒಳ್ಳೆ ರೀತಿಯಲ್ಲಿ ಅದನ್ನ ನಿರ್ಮಾಣ ಮಾಡ್ಬೇಕು, ಯಾಕಂದ್ರೆ ಎಲ್ಲಾ ರಾಜಕೀಯ ಸಭೆಗಳು ಅಲ್ಲೇ ಆಗ್ತಾ ಇವೆ. ದಲಿತ ಸಂಘರ್ಷ ಸಮಿತಿಯ ಸಂಸ್ಥಾಪನಾ ಮುಖಂಡರಾದ ಎನ್ ವೆಂಕಟೇಶ್, ಎನ್ ಮುನಿಸ್ವಾಮಿ ಮಾತನಾಡಿ ಆಧುನಿಕ ಶೈಲಿಯ ಅಂಬೇಡ್ಕರ್ ಭವನ ನಿರ್ಮಾಣದ ಕುರಿತು ಹರ್ಷ ವ್ಯಕ್ತಪಡಿಸಿ ಬೌದ್ಧ ಸಂಪ್ರದಾಯದಂತೆ ಉದ್ಘಾಟಿಸಲು ಸಲಹೆ ನೀಡಿದರು. ಮುಖಂಡರಾದ ರಾಜಾ ಖಾನ್, ಮುನಿ ಅಂಜನಪ್ಪ, ಅಮರ್, ಶ್ರೀನಿವಾಸ್, ನರಸಿಂಹಪ್ಪ ಮತ್ತಿತರರು ಮಾತನಾಡಿ ಅಗತ್ಯ ಸಲಹೆಗಳನ್ನು ನೀಡಿ ಕಾರ್ಯಕ್ರಮಕ್ಕೆ ಸಂಪೂರ್ಣ ಸಹಕಾರ ನೀಡುವ ಭರವಸೆ ನೀಡಿದರು. ಸಮಾಜ ಕಲ್ಯಾಣ ಇಲಾಖೆಯ ಜಿಲ್ಲಾಧಿಕಾರಿ ತೇಜಾನಂದ ರೆಡ್ಡಿ, ಸಹಾಯಕ ನಿರ್ದೇಶಕ ಶ್ರೀನಿವಾಸ್ ನಾಯಕ್, ತಹಸೀಲ್ದಾರ್ ಸುದರ್ಶನ್ ಯಾದವ್, ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಎಸ್ ಆನಂದ್, ಪೌರಾಯುಕ್ತ ಜಿಎನ್ ಚಲಪತಿ, ವಿವಿಧ ದಲಿತ ಪರ ಸಂಘಟನೆಗಳ ಪದಾಧಿಕಾರಿಗಳು, ಮುಖಂಡರು, ಸಾರ್ವಜನಿಕರು ಭಾಗವಹಿಸಿದ್ದರು. ಇಮ್ರಾನ್ ಖಾನ್, ರಾಯಲ್ಸ್ ಕನ್ನಡ, ಚಿಂತಾಮಣಿ. ವರಮಹಾಲಕ್ಷ್ಮಿ ಹಬ್ಬದ ಹಿನ್ನೆಲೆಯಲ್ಲಿ ಚಿಕ್ಕಬಳ್ಳಾಪುರದ ಹೂವಿನ ಮಾರುಕಟ್ಟೆಯಲ್ಲಿ ವ್ಯಾಪಾರ ಜೋರಾಗಿದೆ. ಹಬ್ಬದ ಸಂಭ್ರಮಕ್ಕೆ ಹೂವು ಹಣ್ಣು ಖರೀದಿಸಲು ಜನರು ಮುಗಿಬಿದ್ದಿದ್ದು, ಬೇಡಿಕೆ ಹೆಚ್ಚಾದ ಹಿನ್ನೆಲೆಯಲ್ಲಿ ಹೂವಿನ ಬೆಲೆಯು ಗಗನಕ್ಕೇರಿದೆ. ಮತ್ತೊಂದೆಡೆ ಮಳೆ ಸುರಿಯುತ್ತಿದ್ದರೂ ಛತ್ರಿ ಹಿಡಿದು ಹೂವನ್ನು ಖರೀದಿಸುತ್ತಿರುವ ದೃಶ್ಯಗಳು ಕಂಡು ಬಂದಿದೆ. ಆದರೆ ಮಾರುಕಟ್ಟೆಯಲ್ಲಿ ಟ್ರಾಫಿಕ್ ಜಾಮ್ ಹಾಗೂ ಮೂಲಸೌಕರ್ಯದ ಸಮಸ್ಯೆಯಿಂದ ರೈತರು, ಗ್ರಾಹಕರು ಪರದಾಡುವಂತಾಗಿದೆ. ವರಮಹಾಲಕ್ಷ್ಮಿ ಹಬ್ಬ, ಮನೆ ಮನೆಗಳಲ್ಲಿ ಸಂಭ್ರಮ. ಹಬ್ಬದ ಪೂಜೆಗೆ ಹೂವು ಹಣ್ಣುಗಳ ಖರೀದಿ ಜೋರಾಗಿದೆ. ಚಿಕ್ಕಬಳ್ಳಾಪುರದ ಹೆಸರಾಂತ ಹೂವಿನ ಮಾರುಕಟ್ಟೆಯಲ್ಲಿ ವಿವಿಧ ಬಗೆಯ ಹೂಗಳು, ತರತರ ಹಣ್ಣುಗಳು ಗ್ರಾಹಕರನ್ನು ಕಣ್ಣು ಸೆಳೆಯುತ್ತಿವೆ. ಹಬ್ಬದ ಹಿನ್ನೆಲೆಯಲ್ಲಿ ಹೂವಿಗೆ ಬೇಡಿಕೆ ಹೆಚ್ಚಾಗಿದ್ದು ದರವೂ ಏರಿಕೆಯಾಗಿದೆ. ಹೂವಿಗೆ ಉತ್ತಮ ಬೆಲೆ ಸಿಕ್ಕಿರುವುದರಿಂದ ರೈತರ ಮೊಗದಲ್ಲಿ ಮಂದಹಾಸ ಮೂಡಿದೆ. ಕೈತುಂಬ ಕಾಸು ಸಿಗುತ್ತಿರುವ ಖುಷಿಯಲ್ಲಿದ್ದಾರೆ ಹೂವು ಬೆಳೆಗಾರರು. ಆದರೆ ಮಾರುಕಟ್ಟೆಯಲ್ಲಿ ವ್ಯಾಪಾರ ಜೋರಾಗುತ್ತಿದ್ದಂತೆ ಟ್ರಾಫಿಕ್ ಜಾಮ್ ಸಮಸ್ಯೆಯೂ ಕಾಡುತ್ತಿದೆ. ಅದರಲ್ಲೂ ಮಳೆಗಾಲದಲ್ಲಿ ಹೂವು ಹಣ್ಣುಗಳೊಂದಿಗೆ ಮಾರುಕಟ್ಟೆಗೆ ಬರುವ ರೈತರು ಹಾಗೂ ಗ್ರಾಹಕರು ಹೈರಾಣಾಗುವಂತಾಗಿದೆ. ರಸ್ತೆಯಲ್ಲಿ ವಾಹನ ದಟ್ಟಣೆ ಹೆಚ್ಚಾಗಿ ಸಂಚಾರ ಅಸ್ತವ್ಯಸ್ತವಾಗುತ್ತಿದೆ. ಇತ್ತ ವರಮಹಾಲಕ್ಷ್ಮಿ ಹಬ್ಬದ ಹಿನ್ನೆಲೆಯಲ್ಲಿ ಹೂವಿನ ಬೆಲೆ ಗಗನಕ್ಕೇರಿದೆ. ಮಳೆ ಸುರಿಯುತ್ತಿದ್ದರೂ ಹಬ್ಬದ ಖರೀದಿಗೆ ಬಂದ ಮಹಿಳೆಯರು ಛತ್ರಿ ಹಿಡಿದು ಹೂವು ಹಣ್ಣುಗಳನ್ನು ಖರೀದಿಸುತ್ತಿರುವ ದೃಶ್ಯಗಳು ಚಿಕ್ಕಬಳ್ಳಾಪುರದಲ್ಲಿ ಕಂಡುಬಂದವು. ಒಂದೆಡೆ ಹಬ್ಬದ ಸಂಭ್ರಮ, ಮತ್ತೊಂದೆಡೆ ಬೆಲೆ ಏರಿಕೆಯ ಬಿಸಿ. ರೈತರಿಗೆ ಉತ್ತಮ ಬೆಲೆ ಸಿಗುತ್ತಿರುವುದು ಸಂತಸದ ವಿಚಾರವಾದರೂ ಮಾರುಕಟ್ಟೆಯಲ್ಲಿ ಟ್ರಾಫಿಕ್ ಸಮಸ್ಯೆ ಹಾಗೂ ಮೂಲಸೌಕರ್ಯದ ಕೊರತೆ ಮಾತ್ರ ಇನ್ನೂ ಬಗೆಹರಿದಿಲ್ಲ. ಹಬ್ಬದ ಸಂದರ್ಭದಲ್ಲಿ ಮಾರುಕಟ್ಟೆಗೆ ಬರುವ ರೈತರು ಹಾಗೂ ಗ್ರಾಹಕರು ಅನುಕೂಲಕ್ಕಾಗಿ ಅಗತ್ಯ ಕಾಮಗಾರಿಗಳನ್ನು ಕೈಗೊಳ್ಳಬೇಕೆಂಬ ಒತ್ತಾಯ ಕೇಳಿಬಂದಿದೆ. ಒಟ್ಟಿನಲ್ಲಿ ವರಮಹಾಲಕ್ಷ್ಮಿ ಹಬ್ಬದ ಹಿನ್ನೆಲೆಯಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಹೂ ಹಣ್ಣುಗಳ ವ್ಯಾಪಾರ ಭರ್ಜರಿಯಾಗಿದ್ದು, ಬೆಲೆ ಏರಿಕೆಯ ನಡುವೆಯೂ ಹಬ್ಬದ ಸಂಭ್ರಮಕ್ಕೆ ಮಾತ್ರ ಯಾವುದೇ ಕೊರತೆಯಾಗಿಲ್ಲ. ಸರ್, ನಾವು ಚಿಕ್ಕಬಳ್ಳಾಪುರ ಹೂವಿನ ವರ್ತಕರ ಸಂಘದ ಅಧ್ಯಕ್ಷರು ರವೀಂದ್ರ ಅಂತ ಹೇಳ್ಬಿಟ್ಟು ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ಹಾಗೂ ಓಣಂ ಹಬ್ಬದ ಶುಭಾಶಯಗಳನ್ನು ಕೋರ್ತಾ, ಈಗ ಹೂವಿನ ವ್ಯಾಪಾರ ಎಲ್ಲ ಚೆನ್ನಾಗಿ ವಾರದಿಂದ ಹಿಡಿದು ಚೆನ್ನಾಗಿ ನಡೀತಾ ಇದೆ. ಯಾಕೆಂದರೆ ಮಳೆ ಸ್ವಲ್ಪ ಕಡಿಮೆ ಬಿದ್ದಿತ್ತು, ಪಾರ್ಸಲ್ ಎಲ್ಲ ಚೆನ್ನಾಗಿ ಹೋಗ್ತಾ ಇದೆ, ಚಿಲ್ಲರೆ ವ್ಯಾಪಾರನೂ ಚೆನ್ನಾಗಿ ಆಗ್ತಾ ಇದೆ. ಹಾಗೆಯೇ ಹೂಗಳ ದರಗಳು ಕೂಡ ತುಂಬ ಚೆನ್ನಾಗಿದ್ದಾವೆ. ಚಾಮಂತಿ ಬಂದು 250ರಿಂದ 350, ರೋಸ್ ಹೂವು 150ರಿಂದ 250 ರೂಪಾಯಿ, ಮಾರಿಗೋಲ್ಡ್ ಚಾಮಂತಿ ಬಂದು 150ರಿಂದ 200 ರೂಪಾಯಿ, ಆಮೇಲೆ ಚೆಂಡು ಹೂವು ಬಂದು 40, 50, ಆಸ್ಟಾರ್ ಹೂವು ಬಂದ್ಬಿಟ್ಟು 150ರಿಂದ 200 ರೂಪಾಯಿ, 220 ರೂಪಾಯಿ ಇದೆ. ಹಾಗೆ ಇನ್ನು ಮಲ್ಲಿಗೆ ಹೂವು, ಕನಕಾಂಬರ ಹೂವು ಎಲ್ಲನೂ 500 ರೂಪಾಯಿ, 600 ರೂಪಾಯಿ ಕೆಜಿ ಇದೆ. ಹಾಗೆಯೇ ರೈತರು ಕೂಡ ಒಳ್ಳೆ 4 ಕಾಸು ಆಗ್ತಾ ಇದೆ ಅಂತೇಳಿ ಈ ಸಂದರ್ಭದಲ್ಲಿ ತಿಳಿಸ್ತಾ ಇದ್ದೀವಿ. ಹಾಗೆ ಯಾಕೆಂದರೆ ಓಡಾಡೋದಕ್ಕೆ ಟ್ರಾಫಿಕ್ ಸಮಸ್ಯೆಯಿಂದ ರೈತರು ತುಂಬ ಇಬ್ಬಂದಿ ಆಗ್ತಾ ಇದೆ. ಅಷ್ಟು ಬಿಟ್ಟರೆ ಮಿಕ್ಕಿದೆಲ್ಲ ಚೆನ್ನಾಗಿ ಒಳ್ಳೆ ರೈತರ ಕಾಸು ಆಗ್ತಾ ಇದೆ. ಆದರೆ ಮಳೆ ಬೇರೆ 3 ತಿಂಗಳಿಂದ 4 ತಿಂಗಳ ಮಳೆ ಬೇರೆ ಇಲ್ಲ.
ಆದ್ರೇನು ಹೂವು ಸ್ವಲ್ಪ ಕಡಿಮೆ ಬರ್ತಾ ಇದೆ, ಅದಕ್ಕೋಸ್ಕರ ರೇಟ್ ಒಳ್ಳೆ ಬೆಲೆ ಇದೆ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ತಿಳಿಸ್ತಾ ಇದ್ದೀವಿ ಸರ್. ಭವಾನಿ, ಚಿಕ್ಕಬಳ್ಳಾಪುರ ಮಾರ್ಕೆಟ್ ಬಂದಿದ್ದೀನಿ ಹೂವು ತಗೊಳೋದಕ್ಕೆ. ಎಲ್ಲ ರೇಟ್ಗಳು ನೋಡಿದ್ರೆ ತಗೊಳಕ್ಕೂ ಆಗಲ್ಲ, ಹಂಗಂತಬಿಟ್ಟು ರಿಟರ್ನ್ ಹೋಗೋಕ್ಕೂ ಆಗಲ್ಲ. ಹಬ್ಬ ಮಾಡಲೇಬೇಕಲ್ವಾ, ಎಷ್ಟು ರೇಟ್ ಇದ್ರೂ ಮಾಡಬೇಕು, ರೇಟ್ ಕಡಿಮೆ ಇದ್ರೂ ಮಾಡಬೇಕು. ಹೆಂಗೋ ರೈತರಿಗೆ ಈ ಸಲ ಒಳ್ಳೆ ವ್ಯಾಪಾರ ಆಗ್ತಾ ಇದೆ. ಪಾಪ ಕಷ್ಟಪಟ್ಟಿರೋ ಅವ್ರಿಗೂ ಒಂದೊಂದ್ಸಲ ರೇಟ್ ಸಿಗಲ್ಲ. ಇವಾಗ ಅವ್ರು ರೇಟ್ ಸಿಕ್ಕಾಗ ಅವ್ರು ವ್ಯಾಪಾರ ಮಾಡ್ಕೊತಿದ್ದಾರೆ. ಹಂಗನ್ಬಿಟ್ಟು ನಾವು ತಗೊಂಡಿರ ಇರೋಕ್ಕೂ ಆಗಲ್ಲ. ಹಬ್ಬ ಅಲ್ವಾ, ಎಲ್ಲ ರೇಟ್ಗಳು ಜಾಸ್ತಿನೇ ಇದೆ, ಆದರೂ ತಗೊಬೇಕು. ಎಲ್ಲರಿಗೂ ಒಳ್ಳೇದಾಗಲಿ. ಪಾಪ ರೈತರಿಗೂ ಈ ಸಲ ಹೆಂಗೋ ರೇಟ್ಗಳು ಸಿಕ್ಕಿದೆಯಲ್ಲ, ಅದಕ್ಕೆ ಸಂತೋಷ ಇದೆ. ಥ್ಯಾಂಕ್ ಯು. ಮೋಹನ್ ಕುಮಾರ್, ರಾಯಲ್ಸ್ ಕನ್ನಡ, ಚಿಕ್ಕಬಳ್ಳಾಪುರ. ಚಿಕ್ಕಬಳ್ಳಾಪುರ ನಗರದಲ್ಲಿ ಕಾರು ಮತ್ತು ಬೈಕ್ ಸವಾರರ ನಡುವಿನ ರೋಡ್ ರೇಜ್ ಗಲಾಟೆ ವಿಕೋಪಕ್ಕೆ ತಿರುಗಿದೆ. ಕ್ಷುಲ್ಲಕ ವಿಚಾರಕ್ಕೆ ಶುರುವಾದ ಮಾತಿನ ಚಕಮಕಿ ಬಳಿಕ ಹೊಡೆದಾಟಕ್ಕೆ ತಿರುಗಿದ್ದು, ರಾಡ್ನಿಂದ ಹಲ್ಲೆ ನಡೆಸಿದ ಪರಿಣಾಮ ಕಾರ್ ಚಾಲಕನ ತಲೆಗೆ ಗಂಭೀರ ಗಾಯವಾಗಿದೆ. ನಗರದ ಕೆಎಸ್ಆರ್ಟಿಸಿ ಡಿಪೋ ಸಮೀಪ ನಡೆದ ಈ ಘಟನೆ ಇದೀಗ ಪೊಲೀಸ್ ಠಾಣೆ ಮೆಟ್ಟಿಲೇರಿದೆ. ಚಿಕ್ಕಬಳ್ಳಾಪುರ ನಗರದ ಕೆಎಸ್ಆರ್ಟಿಸಿ ಡಿಪೋ ಸಮೀಪ ನಡೆದಿರುವ ರೋಡ್ ರೇಜ್ ಗಲಾಟೆ ಇದು. ಕಾರಿನಲ್ಲಿ ತೆರಳುತ್ತಿದ್ದ ಜಿಮ್ ಟ್ರೈನರ್ ದೀಪು ಸ್ಕೂಟರ್ನಲ್ಲಿ ಬರುತ್ತಿದ್ದ ಬೈಕ್ ಸವಾರನಿಗೆ ಚಮಕ್ ಕೊಟ್ಟಿದ್ದಾನೆ ಎನ್ನಲಾಗಿದೆ. ಇದನ್ನು ಪ್ರಶ್ನಿಸಲು ಆರಿಫ್ ಎಂಬಾತ ತೆರಳಿದ್ದು, ಈ ವೇಳೆ ಇಬ್ಬರ ನಡುವೆ ಮಾತಿನ ಮಾತು ಬೆಳೆದು ಗಲಾಟೆ ಶುರುವಾಗಿದೆ. ಮಾತಿನ ಚಕಮಕಿ ಬಳಿಕ ಇಬ್ಬರ ನಡುವೆ ಹೊಡೆದಾಟ ನಡೆದಿದೆ ಎನ್ನಲಾಗಿದ್ದು, ಗಲಾಟೆ ತೀವ್ರಗೊಂಡ ವೇಳೆ ಆರಿಫ್ನ ಸಹೋದರ ಫಾರೂಕ್ ಕೂಡ ಸ್ಥಳಕ್ಕೆ ಬಂದಿದ್ದಾನೆ. ಬಳಿಕ ಪರಸ್ಪರರು ಹೊಡೆದಾಡಿಕೊಂಡಿದ್ದಾರೆ ಎನ್ನಲಾಗಿದೆ. ಇದೇ ವೇಳೆ ರಾಡ್ನಿಂದ ದೀಪಾರ್ಜನ್ ಮೇಲೆ ಹಲ್ಲೆ ನಡೆದಿದೆ ಎಂದು ಆರೋಪಿಸಲಾಗಿದೆ. ಹಲ್ಲೆಯಿಂದ ದೀಪಾರ್ಜನ್ ತಲೆಗೆ ಗಂಭೀರ ಗಾಯವಾಗಿದ್ದು, ತಲೆಗೆ ಆಳವಾದ ಗಾಯವಾಗಿದೆ. ಗಾಯಾಳುವನ್ನು ಕೂಡಲೇ ಚಿಕ್ಕಬಳ್ಳಾಪುರ ಜಿಲ್ಲಾ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗಿದೆ. ಘಟನೆ ಸಂಬಂಧ ಚಿಕ್ಕಬಳ್ಳಾಪುರ ನಗರ ಪೊಲೀಸರು ಆರಿಫ್ ಹಾಗೂ ಫಾರೂಕ್ನನ್ನು ವಶಕ್ಕೆ ಪಡೆದು ವಿಚಾರಣೆ ನಡೆಸುತ್ತಿದ್ದಾರೆ. ರೋಡ್ ರೇಜ್ನಿಂದ ಆರಂಭವಾದ ಗಲಾಟೆ ಹಲ್ಲೆ ಪ್ರಕರಣಕ್ಕೆ ತಿರುಗಿದ್ದು, ಘಟನೆಯ ಸಂಪೂರ್ಣ ಹಿನ್ನೆಲೆ ಕುರಿತು ಪೊಲೀಸರು ತನಿಖೆ ಮುಂದುವರೆಸಿದ್ದಾರೆ. ಸಣ್ಣ ಪುಟ್ಟ ವಿಚಾರಕ್ಕೆ ರಸ್ತೆಯಲ್ಲೇ ಶುರುವಾದ ಗಲಾಟೆ ಕೊನೆಗೆ ಗಂಭೀರ ಹಲ್ಲೆ ಪ್ರಕರಣವಾಗಿ ಮಾರ್ಪಟ್ಟಿದೆ. ಕ್ಷಣಿಕ ಆಕ್ರೋಶದಿಂದ ನಡೆದ ಈ ಘಟನೆ ರಸ್ತೆಗಳಲ್ಲಿ ತಾಳ್ಮೆ ಕಳೆದುಕೊಂಡರೆ ಪರಿಸ್ಥಿತಿ ಎಷ್ಟು ಗಂಭೀರವಾಗಬಹುದು ಎಂಬುದಕ್ಕೆ ಸಾಕ್ಷಿಯಾಗಿದೆ. ನಾನು ಕಾರಲ್ಲಿ ಹೋಗ್ತಾ ಇರೋವಾಗ ಹಿಂದೆ ಬಂದು ಗುದ್ದಿದ್ದಾರೆ. ಗುದ್ದಿದ್ದು ಟಚ್ ಮಾಡಿದ್ದಕ್ಕೆ ನಾನು ಮುಂದೆ ಬಂದು ನಿಲ್ಲಿಸ್ಬಿಟ್ಟು ಯಾಕಪ್ಪ ಟಚ್ ಮಾಡಿದ್ದೀರಾ ಅಂತ ಹೇಳಿದ್ದಕ್ಕೆ ಹಾಗೆ ಮಾತಾಡಿ ನನ್ನ ಗಾಡಿಯಲ್ಲಿ ಇಳಿದಿದ್ದಕ್ಕೆ ಏಟ್ ಹಾಕಿದ್ರು. ನಾನು ಏಟ್ ಹಾಕಿದೆ. ಆಮೇಲಕ್ಕೆ ಹಂಗೆ ಕಿತ್ತಾಡ್ತಾ ಇರೋವಾಗ ಅವ್ರ ಅಣ್ಣ ರಾಡ್ ತೊಗೊಂಬಂದು ಹೊಡೆದಿದ್ದಾರೆ. ನಾನೇನು ಕುಡ್ದಿಲ್ಲ, ಅವ್ರು ಹೇಳ್ತಾ ಇದ್ದಾರೆ ಕುಡ್ದಿದ್ದೀನಿ ಅಂತ. ನಾನೇನು ಕುಡ್ದೇ ಇಲ್ಲ. ಮತ್ತು ಅವ್ರ ಅಣ್ಣ ಬಂದು 3 ಏಟ್ ಹಾಕಿದ್ದಾರೆ. 3, 4, 5 ಐಟ್ ರಾಡಲ್ಲೇ ಹಾಕಿದ್ದಾರೆ. ಮತ್ತೆ ಸಾಯಿಸ್ಬಿಡ್ತೀನಿ ಅಂತ ಬೆದರಿಸ್ತಾ ಇದ್ರು. ಕುಚ್ಚಿಬಿಡ್ತೀನಿ ಹಂಗೆ ಅಂತ. ನಿಮ್ಗೆ ಏನಾಗಿದೆ? ನನಗೆ ತಲೆಯಲ್ಲಿ 3 ಕಡೆ ಡ್ಯಾಮೇಜ್ ಆಗಿದೆ. ಟೋಟ್ಲು ಒಂದು 25 ಸ್ಟಿಚಸ್ ಬಿದ್ದಿದೆ. ಹಿಂದೆ ಏನಾದ್ರು ಗಲಾಟೆ ಮಾಡ್ಕೊಂಡಿದ್ದಾರೆ? ಹಿಂದೆ ಏನಾದ್ರು ಗಲಾಟೆ ಮಾಡ್ಕೊಂಡಿದ್ದಾರೆ? ಹಿಂದೆ ಏನು ಗಲಾಟೆ ಏನಿಲ್ಲ. ಅವ್ರು ಯಾರು ಅಂತ ಗೊತ್ತಿಲ್ಲ. ಫಸ್ಟ್ ಟೈಮು ನಾನು ನೋಡ್ತಾ ಇರೋದೆ. ಬಟ್ ಇವಾಗ ಅವರು ಫಸ್ಟ್ ಟೈಮಲ್ಲಿ. ನಿಮ್ದು ಯಾವರು? ಅವ್ರದ್ದು ಯಾವರು? ನಮ್ಮದು ಚಿಕ್ಕಬಳ್ಳಾಪುರ, ಅವ್ರದ್ದು ಚಿಕ್ಕಬಳ್ಳಾಪುರ, ಗ್ಯಾರೇಜ್ ಅವ್ರದ್ದು. ನಿಮ್ಮ ಹೆಸರು? ನನ್ನ ಹೆಸರು ದೀಪಾರ್ಜನ್. ನಿಮ್ಗೆ ಹೊಡೆದಿರೋರ ಹೆಸರು ಗೊತ್ತಾ? ನಾನು ಗೊತ್ತಿಲ್ಲ. ಮೋಹನ್ ಕುಮಾರ್, ರಾಯಲ್ಸ್ ಕನ್ನಡ, ಚಿಕ್ಕಬಳ್ಳಾಪುರ. ಇದೀಗ ಸಣ್ಣ ವಿರಾಮ. ವಿರಾಮದ ನಂತರ ಸುದ್ದಿ ಮುಂದುವರಿಯಲಿದೆ. ನಮಸ್ಕಾರ ಕರ್ನಾಟಕ. ಮದ್ಯಪಾನ ಮಾಡಿ ಪ್ರತಿದಿನ ನಿಮ್ಮ ಮನೆಯಲ್ಲಿ ಜಗಳ ಕಿರಿಕಿರಿ ಮಾಡುತ್ತಿದ್ದಾರೆಯೇ? ಎಷ್ಟೇ ಪ್ರಯತ್ನ ಮಾಡಿ ಯಾವುದೇ ನಾಟಿ ಔಷಧಿ ಕುಡಿಸಿದರೂ ಪ್ರಯೋಜನವಾಗುತ್ತಿಲ್ಲವೇ? ಎಲ್ಲಾ ದೇವರ ಮೊರೆ ಹೋದರೂ ಡ್ರಿಂಕ್ಸ್ ಮಾಡುವುದನ್ನು ಬಿಡಿಸಲು ನಿಮಗೆ ಸಾಧ್ಯವಾಗುತ್ತಿಲ್ಲವೇ? ಆಣೆ ಪ್ರಮಾಣ ಮಾಡಿಯೂ ಸಹ ಎಣ್ಣೆ ಹೊಡೆಯೋದನ್ನ ಸ್ಟಾಪ್ ಮಾಡ್ತಿಲ್ಲವೇ? ಗುಟ್ಕಾ, ತಂಬಾಕು, ಬೀಡಿ, ಸಿಗರೆಟ್ ಹವ್ಯಾಸದಿಂದ ದೂರ ಬರಲು ಸಾಧ್ಯವಾಗುತ್ತಿಲ್ಲವೇ? ಮತ್ತೇಕೆ ತಡ? ಈಗಲೇ ಟಿವಿ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗುತ್ತಿರುವ ಮೊಬೈಲ್ ನಂಬರ್ಗೆ ಕಾಲ್ ಮಾಡಿ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ ಇಲ್ಲದ 100% ಹರ್ಬಲ್, GMP ಸರ್ಟಿಫೈಡ್ ಮತ್ತು ಕ್ಲಿನಿಕಲಿ ಅಪ್ರೂವ್ಡ್ ಆಗಿರುವ ಔಷಧಿಯನ್ನ ಬುಕ್ ಮಾಡಿ. ನಿಮ್ಮ ದುಶ್ಚಟಗಳನ್ನ ದೂರ ಮಾಡಿ ಆರೋಗ್ಯಕರ ಜೀವನವನ್ನ ನಿಮ್ಮದಾಗಿಸಿಕೊಳ್ಳಿ. ಮೊಬೈಲ್ ನಂಬರ್
9739952121. ವಿರಾಮದ ನಂತರ ರಾಯಲ್ಸ್ ಕನ್ನಡ ಪ್ರೈಮ್ ನ್ಯೂಸ್ಗೆ ಮತ್ತೊಮ್ಮೆ ಸ್ವಾಗತ. ಪಟ್ಟಣದ ಕೆಎಚ್ಬಿ ಲೇಔಟ್ ಬಳಿ ಕಾಲಿನ ಗಾಯದಿಂದ ನರಳಾಡುತ್ತಿದ್ದ ವ್ಯಕ್ತಿಯೊಬ್ಬರು ಪತ್ತೆಯಾಗಿದ್ದು, ಸಾರ್ವಜನಿಕರ ದೂರವಾಣಿ ಕರೆಯ ಮೇರೆಗೆ ಆರೋಗ್ಯ ಇಲಾಖೆ ಅಧಿಕಾರಿಗಳು ಅವರನ್ನು ಆಸ್ಪತ್ರೆಗೆ ದಾಖಲಿಸಿದ್ದಾರೆ. ಗುರುವಾರ ಬೆಳಗ್ಗೆ ಸುಮಾರು 10 ಗಂಟೆ ವೇಳೆಗೆ ಘಟನೆ ನಡೆದಿದ್ದು, ಮಾಹಿತಿ ತಿಳಿದ ಬಾಗೇಪಲ್ಲಿ ತಾಲೂಕು ಆರೋಗ್ಯಾಧಿಕಾರಿ ಸತ್ಯನಾರಾಯಣ ರೆಡ್ಡಿ ಅವರು ಆಂಬ್ಯುಲೆನ್ಸ್ ಮೂಲಕ ವ್ಯಕ್ತಿಯನ್ನು ಬಾಗೇಪಲ್ಲಿ ಸಾರ್ವಜನಿಕ ಆಸ್ಪತ್ರೆಗೆ ಕರೆತಂದು ಚಿಕಿತ್ಸೆ ಕೊಡಿಸಿದ್ದಾರೆ. ಆಸ್ಪತ್ರೆಯಲ್ಲಿ ವಿಚಾರಿಸಿದಾಗ ತನ್ನ ಹೆಸರು ಎಡ್ವರ್ಡ್ ಎಂದು ಹಾಗೂ ತಾನು ರಷ್ಯಾ ದೇಶದ ಪ್ರಜೆ ಎಂದು ವ್ಯಕ್ತಿ ತಿಳಿಸಿರುವುದಾಗಿ ಅಧಿಕಾರಿಗಳು ತಿಳಿಸಿದ್ದಾರೆ. ಅವರ ಎಡಗಾಲಿನಲ್ಲಿ ಗ್ಯಾಂಗ್ರೀನ್ನ ಲಕ್ಷಣಗಳು ಕಂಡುಬಂದಿದ್ದು, ಸದ್ಯ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಮುಂದುವರೆದಿದೆ. ವ್ಯಕ್ತಿ ಎಲ್ಲಿಂದ ಬಂದಿದ್ದಾರೆ, ಯಾರೊಂದಿಗೆ ಬಾಗೇಪಲ್ಲಿಗೆ ಆಗಮಿಸಿದ್ದಾರೆ ಎಂಬ ಕುರಿತು ಸ್ಪಷ್ಟ ಮಾಹಿತಿ ನೀಡಲು ಸಾಧ್ಯವಾಗುತ್ತಿಲ್ಲ. ಅವರ ಸ್ಥಿತಿಯ ಕುರಿತು ವೈದ್ಯರು ನಿಗಾ ವಹಿಸಿದ್ದು, ಹೆಚ್ಚಿನ ಮಾಹಿತಿ ಸಂಗ್ರಹಿಸಲಾಗುತ್ತಿದೆ. ಈ ಘಟನೆಗೆ ಸಂಬಂಧಿಸಿದ ಮುಂದಿನ ಬೆಳವಣಿಗೆಗಳ ಬಗ್ಗೆ ಅಧಿಕಾರಿಗಳಿಂದ ಹೆಚ್ಚಿನ ಮಾಹಿತಿ ನಿರೀಕ್ಷಿಸಲಾಗಿದೆ. ಸುಬ್ಬು, ರಾಯಲ್ಸ್ ಕನ್ನಡ, ಭಾಗ್ಯನಗರ. ತಾಲೂಕಿನ ಕನ್ನಮಂಗಲ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕೆಂಪತಿಮ್ಮನಹಳ್ಳಿ ಗ್ರಾಮದ ಸಮೀಪದಲ್ಲೇ ಅನ್ನದ ತ್ಯಾಜ್ಯವನ್ನು ಟ್ರ್ಯಾಕ್ಟರ್ ಮೂಲಕ ಅಕ್ರಮವಾಗಿ ಸುರಿದು ವಿಲೇವಾರಿ ಮಾಡುತ್ತಿದ್ದ ಪ್ರಕರಣವನ್ನು ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ತಡೆದಿದ್ದಾರೆ. ಗ್ರಾಮಸ್ಥರಿಂದ ಬಂದ ಮಾಹಿತಿ ಮೇರೆಗೆ ಕನ್ನಮಂಗಲ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಶ್ರೀನಿವಾಸ್ ನೇತೃತ್ವದಲ್ಲಿ ಪಂಚಾಯಿತಿ ಸಿಬ್ಬಂದಿ ಸ್ಥಳಕ್ಕೆ ತೆರಳಿ ಪರಿಶೀಲನೆ ನಡೆಸಿದರು. ಟ್ರ್ಯಾಕ್ಟರ್ ಟ್ರೇಲರ್ನಲ್ಲಿ ಟನ್ಗಟ್ಟಲೆ ಅನ್ನವನ್ನು ತುಂಬಿಕೊಂಡು ಸುರಿಯುತ್ತಿದ್ದುದನ್ನು ತಡೆದು ಟ್ರ್ಯಾಕ್ಟರ್ ಹಾಗೂ ಚಾಲಕನ ವಿರುದ್ಧ ಚಿಕ್ಕಜಾಲ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಲಾಗಿದೆ. ಪೊಲೀಸರು ತನಿಖೆ ಕೈಗೊಂಡಿದ್ದಾರೆ. ಅನ್ನವನ್ನು ಕಸದಂತೆ ಎಲ್ಲೆಂದರಲ್ಲಿ ಸುರಿದು ಬಿಸಾಡುವುದು ಮಾನವೀಯ ಮೌಲ್ಯಗಳಿಗೆ ವಿರುದ್ಧವಾಗಿದೆ. ಇಂದಿಗೂ ಸಾಕಷ್ಟು ಮಂದಿ ಒಂದು ಹೊತ್ತಿನ ಊಟಕ್ಕಾಗಿ ಪರದಾಡುತ್ತಿದ್ದಾರೆ. ಇಂತಹ ಸಂದರ್ಭದಲ್ಲಿ ಟನ್ಗಟ್ಟಲೆ ಅನ್ನವನ್ನು ನಿರ್ಲಕ್ಷ್ಯವಾಗಿ ಬಿಸಾಡಿರುವುದು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ. ಆಹಾರ ತ್ಯಾಜ್ಯವನ್ನು ಎಲ್ಲೆಂದರಲ್ಲಿ ಸುರಿಯುವುದರಿಂದ ದುರ್ವಾಸನೆ, ಕೊಳಕು ಹಾಗೂ ಸೊಳ್ಳೆ ನೊಣಗಳ ಹಾವಳಿ ಹೆಚ್ಚಾಗಿ ಸಾರ್ವಜನಿಕ ಆರೋಗ್ಯದ ಮೇಲೂ ಪರಿಣಾಮ ಬೀರುವ ಸಾಧ್ಯತೆ ಇದೆ. ಆದ್ದರಿಂದ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ನೈರ್ಮಲ್ಯ ಕಾಪಾಡಲು ಹೆಚ್ಚಿನ ಒತ್ತು ನೀಡಲಾಗುತ್ತಿದೆ. ಈ ಕುರಿತು ಪಿಡಿಒ ಶ್ರೀನಿವಾಸ್ ಮಾತನಾಡಿ, ಕೆಂಪತಿಮ್ಮನಹಳ್ಳಿ ಗ್ರಾಮದ ಸಮೀಪ ಅನ್ನದ ತ್ಯಾಜ್ಯವನ್ನು ಅಕ್ರಮವಾಗಿ ಸುರಿಯುತ್ತಿರುವ ಬಗ್ಗೆ ಗ್ರಾಮಸ್ಥರಿಂದ ಮಾಹಿತಿ ಬಂದಿತ್ತು. ತಕ್ಷಣ ಪಂಚಾಯಿತಿ ಸಿಬ್ಬಂದಿಯೊಂದಿಗೆ ಸ್ಥಳಕ್ಕೆ ತೆರಳಿ ಕಸ ಸುರಿಯುವುದನ್ನು ತಡೆದಿದ್ದೇವೆ. ಟ್ರ್ಯಾಕ್ಟರ್ ಹಾಗೂ ಚಾಲಕನ ವಿರುದ್ಧ ಚಿಕ್ಕಜಾಲ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಲಾಗಿದೆ. ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ನೈರ್ಮಲ್ಯಕ್ಕೆ ಹೆಚ್ಚಿನ ಆದ್ಯತೆ ನೀಡಲಾಗುತ್ತಿದ್ದು, ಸಾರ್ವಜನಿಕರು ಎಲ್ಲೆಂದರಲ್ಲಿ ಕಸ ಹಾಗೂ ಆಹಾರ ತ್ಯಾಜ್ಯ ಸುರಿಯದೆ ಪಂಚಾಯಿತಿಯೊಂದಿಗೆ ಸಹಕರಿಸಬೇಕು ಎಂದು ಮನವಿ ಮಾಡಿದರು. ಈಗ ನಮ್ಮ ಪಂಚಾಯತ್ ವ್ಯಾಪ್ತಿಯಲ್ಲಿ ನಿರಂತರವಾಗಿ ಮಾನ್ಯ ಮೇಲಾಧಿಕಾರಿಗಳ ಸೂಚನೆ ಮೇರೆಗೆ 2 ತಿಂಗಳಿಂದ ಸ್ವಚ್ಛತಾ ಅಭಿಯಾನ ಮಾಡ್ತಾ ಇದ್ದೀವಿ. ನಿರಂತರವಾಗಿ ಸ್ವಚ್ಛತಾ ಅಭಿಯಾನ ಮಾಡ್ತಾ ಇದ್ದನ್ನು ರಾತ್ರೋರಾತ್ರಿ ನಮ್ಮ CC ಕ್ಯಾಮ್ರಾ ಕಣ್ತಪ್ಪಿಸಿ ಮತ್ತು ಸಾರ್ವಜನಿಕರ ಕಣ್ತಪ್ಪಿಸಿ ಮತ್ತು ನಮ್ಮ ಗ್ರಾಮ ಪಂಚಾಯತಿ ನೌಕರರ ತಂಡಕ್ಕೂ ಸಹ ಕಣ್ತಪ್ಪಿಸಿ ಒಂದು ದ್ರವ ತ್ಯಾಜ್ಯ ಹಾಗೂ ಅನುಪಯುಕ್ತ ವಸ್ತುಗಳನ್ನು ರಸ್ತೆ ಬದಿಯಲ್ಲಿ ಹಾಗೂ ಲೇಔಟ್ಗಳ ಬಳಿ ಸುರಿದು ಹೋಗುವಂಥ ಕೆಲಸ ಕಂಟಿನ್ಯೂಸ್ ಆಗಿ ಆಗ್ತಾನೇ ಇದೆ. ನಾವು ಎಷ್ಟೇ ಪ್ರಯತ್ನ ಮಾಡಿದ್ರೂ ನಮ್ಮ ಕಣ್ ತಪ್ಪಿಸ್ತಾ ಇದ್ರು. ಇವತ್ತಿನ ದಿವಸ ಸಾರ್ವಜನಿಕರು ಹಾಗೂ ನಮ್ಮ ಗ್ರಾಮ ಪಂಚಾಯತ್ ಸಿಬ್ಬಂದಿಯವರ ನಿಗಾವಣೆಯಿಂದ ಒಂದು ದ್ರವ ಹಾಗೂ ಪ್ಲಾಸ್ಟಿಕ್ ಹಾಗೂ ಅನ್ನ, ಸಾಂಬಾರು, ಇಡ್ಲಿ ಮತ್ತಿತರೆ ವಸ್ತುಗಳು ಕೊಳೆತ ಸ್ಥಿತಿಯಲ್ಲಿ ಟ್ರ್ಯಾಕ್ಟರ್ ತುಂಬಿ ಕೆಂಪತಿಮ್ಮನಹಳ್ಳಿ ಬಳಿ ಬಿಸಾಡಿ ಹೋಗೋದಕ್ಕೆ ಪ್ರಯತ್ನಿಸಿದ್ದಾರೆ. ಅಷ್ಟೊತ್ತಿಗೆ ನಮ್ಮ ಗ್ರಾಮ ಪಂಚಾಯತ್ ಸಿಬ್ಬಂದಿಯವರು ಹಾಗೂ ಕೆಂಪತಿಮ್ಮನಹಳ್ಳಿ ಗ್ರಾಮದ ಗ್ರಾಮಸ್ಥರು ರೆಡ್ ಹ್ಯಾಂಡ್ ಆಗಿ ಹಿಡಿದು ನಮಗೆ ಫೋನ್ ಹಾಕಿದ್ರು. ನಾನು ಸ್ಥಳಕ್ಕೆ ಧಾವಿಸಿ ಪರಿಶೀಲಿಸಲಾಗಿ ಆ ಒಂದು ಕೊಳೆತ ಸ್ಥಿತಿಯಲ್ಲಿರ್ತಕ್ಕಂಥ ಒಂದು ಅನ್ನ, ಅದು ಆಹಾರ ಪದಾರ್ಥಗಳು ಹಾಗೂ ಪ್ಲಾಸ್ಟಿಕ್ ಚೀಲಗಳು ಮತ್ತಿತರೆ ಅನುಪಯುಕ್ತ ವಸ್ತುಗಳು ಸಾರ್ವಜನಿಕ ಸ್ಥಳದಲ್ಲಿ ಅಸಹ್ಯಕರವಾಗಿ ಅಸಭ್ಯವಾಗಿ ಒಂದು ಪರಿಸರಕ್ಕೆ ಮಾಲಿನ್ಯ ಉಂಟು ಮಾಡುವ ರೀತಿಯಲ್ಲಿ
ಬಿಸಾಡ್ತಾ ಇದ್ದನ್ನು ತಡೆದು ಹಂಗೆ ಟ್ರ್ಯಾಕ್ಟ್ರು ಹಾಗೂ ಚಾಲಕರ ಸಮೇತ ಚಿಕ್ಕಜಾಲ ಪೊಲೀಸ್ ಠಾಣೆಗೆ ಒಪ್ಪಿಸಿ ಅದು ದೂರು ನೀಡಿದ್ದೀವಿ. ಮುಂದಿನ ದಿನಗಳಲ್ಲಿ ಈ ರೀತಿ ಯಾರೇ ಸಹ ನಮ್ಮ ಕನ್ನಮಂಗಲ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ನೈರ್ಮಲ್ಯವನ್ನು ಕೆಡುವ ಅನೈರ್ಮಲ್ಯೀಕರಣ ಉಂಟು ಮಾಡುವಂತಹ ಮಾಲಿನ್ಯ ಉಂಟು ಮಾಡುವಂತಹ ಚಟುವಟಿಕೆಗಳಲ್ಲಿ ಭಾಗವಹಿಸಿ ಈ ರೀತಿ ಮರುಕಳಿಸಿದ್ದಾದರೆ ಖಂಡಿತ ನಾವು ಅವ್ರ ಮೇಲೆ ಕಾನೂನು ಕ್ರಮ ನಿರ್ದಾಕ್ಷಿಣ್ಯವಾಗಿ ಕೈಗೊಳ್ತೀವಿ. ದಯವಿಟ್ಟು ನಮ್ಮ ಕನ್ನಮಂಗಲ ಗ್ರಾಮ ಪಂಚಾಯಿತಿ ವ್ಯಾಪ್ತಿ ಎಲ್ಲೂ ಕಸ ಬಿಸಾಡೋದಕ್ಕೆ ಬರಬೇಡ್ರಿ. ನಿಮ್ಮ ಕಸವನ್ನು ನಿಮ್ಮ ಮನೆ ಹಂತದಲ್ಲಿ ನೀವು ವಿಲೇವಾರಿ ಮಾಡ್ಕೊಳ್ಳಿ. ನಮ್ಮ ಕನ್ನಮಂಗಲ ಗ್ರಾಮ ಪಂಚಾಯತಿನ ಕಸದ ತೊಟ್ಟಿ ಅಂತ ತಿಳ್ಕೊಬಿಡಿ. ದಯವಿಟ್ಟು ಬೇರೆ ಪಂಚಾಯತಿ ವ್ಯಾಪ್ತಿಗಳಲ್ಲಿ ಹಾಗೂ ನಗರದ ವ್ಯಾಪ್ತಿಯಲ್ಲಿ BBMP ವ್ಯಾಪ್ತಿಯಲ್ಲಿ ಹಾಗೂ ಹೋಟ್ಲೆಗಳ ಕಸವನ್ನು ತಂದು ಬಿಸಾಡ್ಕೊಂಡು ಬಂದರೆ ನಾವು ನಿಮ್ಮ ವಿರುದ್ಧವಾಗಿ FIR ಮಾಡಿಸ್ತೀವಿ. ದಯವಿಟ್ಟು ಎಚ್ಚರಿಕೆ ಇರಲಿ. ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಸ್ವಚ್ಛತೆ ಮತ್ತು ನೈರ್ಮಲ್ಯ ಕಾಪಾಡುವ ನಿಟ್ಟಿನಲ್ಲಿ ಮುಂದಿನ ದಿನಗಳಲ್ಲಿಯೂ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಲಾಗುವುದು ಎಂದು ಪಂಚಾಯಿತಿ ಅಧಿಕಾರಿಗಳು ತಿಳಿಸಿದ್ದಾರೆ. ಕರ್ನಾಟಕದಲ್ಲಿ ಅರಸು ಅಧಿಕಾರಕ್ಕೆ ಬರುವವರೆಗೂ ಹಿಂದುಳಿದ ವರ್ಗದವರಿಗೆ ಮೀಸಲಾತಿ ಇರಲಿಲ್ಲ. ಹಾವನೂರು ಆಯೋಗ ರಚಿಸಿ ಮೀಸಲಾತಿ ಜಾರಿ ಮಾಡಿದರು ಎಂದು ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷ LN ಮುಕುಂದರಾಜ್ ಹೇಳಿದರು. ನೋಡಿ ಸರ್, ಎಲ್ಲರೂ ಸರ್ ಬನ್ನಿ ಮುಂದೆ. ನಗರದ ಸಾಮರ್ಥ್ಯ ಸೌಧ ಸಭಾಂಗಣದಲ್ಲಿ ತಾಲೂಕು ಆಡಳಿತ, ನಗರಸಭೆ, ತಾಲೂಕು ಪಂಚಾಯಿತಿ ಹಾಗೂ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ಸಂಯುಕ್ತ ಆಶ್ರಯದಲ್ಲಿ ಆಯೋಜಿಸಿದ್ದ ಮಾಜಿ ಮುಖ್ಯಮಂತ್ರಿ ಡಿ. ದೇವರಾಜ್ ಅರಸು ಅವರ 111ನೇ ಜನ್ಮ ದಿನಾಚರಣೆ ಕಾರ್ಯಕ್ರಮದಲ್ಲಿ ಮಾತನಾಡಿದರು. ದೇವರಾಜ್ ಅರಸು ಸಾಮಾಜಿಕ ನ್ಯಾಯದ ಹರಿಕಾರ, ಕರ್ನಾಟಕದ ಅಪರೂಪದ ರಾಜಕಾರಣಿ. ಅರಸು ಬಡವರು, ಸಾಮಾಜಿಕ ನ್ಯಾಯದ ಪರವಾಗಿ ಇದ್ದವರು. ಅಧಿಕಾರದಲ್ಲಿದ್ದಾಗ ನ್ಯಾಯ ಕೊಡಿಸಲು ಪ್ರಯತ್ನ ಮಾಡಿದರು. ಮಲ ಹೊರುವ ಪದ್ಧತಿ ನಿಲ್ಲಿಸುವ ಮೂಲಕ ಜೀತ ಪದ್ಧತಿಗೆ ಮಂಗಳ ಹಾಡಿದರು. ಅದಕ್ಕಾಗಿ ನಾವು ಅವರನ್ನು ಸಾಮಾಜಿಕ ನ್ಯಾಯ ಹರಿಕಾರ ಎಂದು ಕರೆಯುತ್ತೇವೆ ಎಂದು ತಿಳಿಸಿದರು. ದೇವರಾಜ ಅರಸು ಉಳುವವನೇ ಭೂ ಒಡೆಯ ಎಂಬ ಯೋಜನೆಯನ್ನು ಅಂದಿನ ಪ್ರಧಾನಿ ಇಂದಿರಾ ಗಾಂಧಿ ಬೆಂಬಲದಿಂದ ಜಾರಿಗೊಳಿಸಿದ್ದರು. ವಿಧಾನಸೌಧದ ಮೆಟ್ಟಿಲು ಹತ್ತದವರನ್ನು ವಿಧಾನಸೌಧಕ್ಕೆ ಬರುವ ಹಾಗೆ ಮಾಡಿದರು. ಕೇಂದ್ರದಲ್ಲಿ OBCಗೆ ಮೀಸಲಾತಿ ಇರಲಿಲ್ಲ. ಕರ್ನಾಟಕದಲ್ಲಿ OBC ಮೀಸಲಾತಿಯ ಹಿನ್ನೆಲೆಯಲ್ಲಿ ಕೇಂದ್ರದಲ್ಲಿ ಮಂಡಲ್ ಕಮಿಷನ್ ಜಾರಿ ಮಾಡಲು ಅನುಕೂಲ ಆಯಿತು. ದೇವರಾಜ್ ಅರಸ್ ಪ್ರೇರಣೆಯಿಂದ ಕಾಯಂ ಹಿಂದುಳಿದ ವರ್ಗಗಳ ಆಯೋಗ ರಚನೆಯಾಯಿತು ಎಂದರು. ಹಿಂದುಳಿದ ವರ್ಗ ಕಲ್ಯಾಣ ಇಲಾಖೆ ತಾಲೂಕು ಅಧಿಕಾರಿ ಸಕ್ಪಾಲ್ ರವರು ಮಾತನಾಡಿ, ನಾವು ಆಯ್ಕೆ ಮಾಡಿಕೊಳ್ಳಬೇಕಾಗಿರುವಂತಹ ಒಬ್ಬ ವ್ಯಕ್ತಿ ಅಥವಾ ನಮ್ಮ ಸಂಬಂಧ ಅಥವಾ ನಮ್ಮ ಸಂಗಡಿಗರು, ಸಂಗಾತಿಗಳು, ನಮ್ಮ ಸ್ನೇಹಿತರು ಎಲ್ಲರನ್ನೂ ಕೂಡ ಆಯ್ಕೆ ಮಾಡಿಕೊಳ್ಳುವುದು ಬಹಳ ಮುಖ್ಯವಾಗುತ್ತದೆ. ಜೀವನದಲ್ಲಿ ತಾವು ತಲುಪಬೇಕಾಗಿರುವಂತಹ ಗಮ್ಯ, ತಾವು ತಲುಪಬೇಕಾಗಿರುವಂತಹ ತೀರವನ್ನು ನಾವು ಬಹಳ ಎಚ್ಚರಿಕೆಯಿಂದ ಆಯ್ಕೆ ಮಾಡಿಕೊಳ್ಳಬೇಕಾಗುತ್ತದೆ. ಹಾಗೆ ನಾವಾಗಿರುವುದು ನಾವು ನಡೆದು ಬಂದಂತಹ ದಾರಿಯೇ. ಹಿರಿಯರು ತೋರಿಸಿದಂತಹ ದಾರಿಯಲ್ಲೇ ನಾವು ಮುನ್ನಡೆಯುತ್ತಾ ಜೀವನವೆನ್ನುವುದು ಆಯ್ಕೆಯ ರೀತಿಯಲ್ಲಿ ಸಮೃದ್ಧವಾದಂತಹ ಅಮೃತವನ್ನು ಸವಿಯುವಂತಹ ಹಾದಿಯಲ್ಲಿ ನಮ್ಮ ದಾರಿ ಇರಬೇಕೇ ಹೊರತು ದಾರಿಯಲ್ಲಿ ಬರುವಂತಹ ಹೆಣಗಳು, ಹೆಗ್ಗಣಗಳನ್ನು ಮೂಸುವ ರೀತಿ ಯಾವತ್ತೂ ಆಗಬಾರದೆಂದರು. ಒಂದು 100-120 ವರ್ಷಗಳ ಹಿಂದೆ ಬೆಂಗಳೂರಿನಲ್ಲಿ ವಿಕ್ಟೋರಿಯಾ ಆಸ್ಪತ್ರೆ ನೋಡಿದ್ದೀರಾ? ಹೋಗಿದ್ದೀರಲ್ವಾ? ಅದ್ರ ಎದುರುಗಡೆ ಒಂದು ವಾಣಿ ವಿಲಾಸ ವಿದ್ಯಾಸಂಸ್ಥೆ ಅಂತ ಈಗಲೂ ಇದೆ. ಆ ಶಾಲೆಯನ್ನ ತಮ್ಮ ತಾಯಿಯ ಹೆಸರಿನಲ್ಲಿ ಕೃಷ್ಣರಾಜ ಒಡೆಯರು ಪ್ರಾರಂಭ ಮಾಡ್ತಾರೆ. ಅಂದ್ರೆ ಹೆಣ್ಣು ಮಕ್ಕಳಿಗೆ ವಿದ್ಯಾಭ್ಯಾಸ ಇರಲಿಲ್ಲ. ಇವೆಲ್ಲ ತೊಂದರೆಗಳನ್ನ ನಮ್ಮ ಜನ ಅನುಭವಿಸ್ತಾ ಇದ್ರು. ಆಮೇಲೆ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂದ ಮೇಲೆ ಈ ದೇಶದಲ್ಲಿ ಅಧಿಕಾರ ನಡೆಸಿದ ನೆಹರು ತರದವರು ಅಂತ ಪ್ರಾರಂಭಗೊಂಡು ನಮ್ಮ ದೇವರಾಜ ಅರಸು ಅವರು ಇರ್ಬೋದು, ಕೆಂಗಲ್ ಹನುಮಂತಯ್ಯನವರು ಇರ್ಬೋದು, KC ರೆಡ್ಡಿ ಅವರು ಇರ್ಬೋದು, ವೀರೇಂದ್ರ ಪಾಟೀಲರು, ನಿಜಲಿಂಗಪ್ಪ, ದೇವೇಗೌಡರು ಇರ್ಬೋದು, ಅಥವಾ ಸಿದ್ದರಾಮಯ್ಯನವರು ಇರ್ಬೋದು, ಈಗ ಅಧಿಕಾರ ನಡೆಸ್ತಾ ಇರುವ DK ಶಿವಕುಮಾರ್ ಅವರು ಇರ್ಬೋದು, ಇವರೆಲ್ಲರೂ ಏನ್ ಮಾಡಿದ್ರು, ಸಮಾಜಮುಖಿಯಾಗಿ ಯೋಚನೆ ಮಾಡಿದ್ರು. ಎಲ್ಲ ಜಾತಿಯವರಿಗೂ ಶಕ್ತಿ ತುಂಬಬೇಕು ಅನ್ನೋ ಕಾರಣಕ್ಕಾಗಿ ಎಲ್ಲ ಕಡೆ ಶಾಲೆಗಳನ್ನ ಪ್ರಾರಂಭ ಮಾಡಿದ್ರು. ನಮ್ಮ ಗೋವಿಂದೇಗೌಡರ ಕಾಲದಲ್ಲಿ JH ಪಟೇಲ್ ಅವರು ಮುಖ್ಯಮಂತ್ರಿಗಳಾಗಿದ್ದಾಗ ನೀವು ನೆನಪು ಮಾಡ್ಕೊಳ್ಳಿ, ಗೊತ್ತಾಗುತ್ತೆ. 1 ಕಿಲೋಮೀಟರ್ ಅಂತರದಲ್ಲಿ ಒಂದು ಸರ್ಕಾರಿ ಶಾಲೆ ಇರಬೇಕು ಅಂತ ಪ್ರಾರಂಭ ಮಾಡಿದ್ರು. ಇವತ್ತು ಶಾಲೆಗಳು ಮುಚ್ತಾ ಇದಾವೆ. ಅದಕ್ಕೆ ಕಾರಣ ಸರ್ಕಾರವೂ ಅಲ್ಲ, ಬೇರೆ ಯಾರು ಅಲ್ಲ, ನಾವೇ. ನಮ್ಮ ಮಕ್ಕಳನ್ನ ಸೇರಿಸಿದ್ರೆ ತಾನೇ ಆ ಶಾಲೆಗಳು ಬೆಳೆಯೋದು, ಅಲ್ಲಿ ಸಂಖ್ಯೆ ಜಾಸ್ತಿ ಆಗೋದು. ಸೊ ಇವೆಲ್ಲ ಸಮಸ್ಯೆ ನಮ್ಮಿಂದಲೇ ಶುರುವಾಗ್ತಾ ಇದೆ ಅನ್ನೋದು. ಹೀಗಿದ್ದಂತ ಒಂದು ಸಂದರ್ಭದಲ್ಲಿ ಈ ಜನ ನಿಧಾನವಾಗಿ ವಿದ್ಯಾಭ್ಯಾಸವನ್ನ ಕಲಿತರು.
ಅರ್ಥ ಆಯ್ತಾ? ಒಬ್ಬ ಸಕ್ಪಾಲ್ ಇಲ್ಲಿ ಅಧಿಕಾರಿಯಾಗಿ ಬರ್ಬೇಕಾದ್ರೆ ಅಥವಾ ಒಬ್ಬ ಬೇಬಿ ರಾಣಿ ಇಲ್ಲಿ ಏನಾದ್ರೂ ಅಧಿಕಾರಿಯಾಗಿ ಇಲ್ಲಿ ಬಂದು ಅಧಿಕಾರವನ್ನು ನಡೆಸಬೇಕು ಅಂದ್ರೆ ಯಾವುದೇ ಒಬ್ಬ ಹೆಣ್ಣು ಮಗಳು ಮಂತ್ರಿ ಆಗ್ಬೇಕು, ಶಾಸಕರಾಗಬೇಕು, ಅಥವಾ ವಿಧಾನಸಭೆಯ ವಿಧಾನ ಪರಿಷತ್ತಿನ ಸದಸ್ಯರಾಗಬೇಕು, ಮುನ್ಸಿಪಲ್ ಸದಸ್ಯರಾಗಬೇಕು, ಅಥವಾ IAS ಅಧಿಕಾರಿ, KS ಅಧಿಕಾರಿ ಆಗ್ಬೇಕು ಅಂತಂದ್ರೆ ಹೆಣ್ಣು ಮಕ್ಕಳಿಗೆ ಯಾವುದರಿಂದ ಸಾಧ್ಯ ಆಗಿದೆ? ವಿದ್ಯೆಯಿಂದ. ಅರ್ಥ ಮಾಡ್ಕೋಬೇಕು ನೀವು, ವಿದ್ಯೆಯಿಂದ. ಆ ವಿದ್ಯೆಯ ಬಲದಿಂದಲೇ ಮತ್ತು ಸಂವಿಧಾನದ ಶಕ್ತಿಯಿಂದ ನಮ್ಮ ದೇಶದಲ್ಲಿರುವ ಹೆಣ್ಣು ಮಕ್ಕಳು ಇವತ್ತು ಪ್ರಧಾನಮಂತ್ರಿಗಳು ಆಗ್ತಾರೆ, ರಾಷ್ಟ್ರಪತಿ ಕೂಡ ಆಗೋದಕ್ಕೆ ಸಾಧ್ಯ ಇದೆ. ಇದೆಲ್ಲವೂ ಸಾಧ್ಯ ಆಗಿರೋದು ಯಾವುದೇ ದೇವರ ಕೃಪೆಯಿಂದ ಅಲ್ಲ. ಸಾಮಾಜಿಕ ಹೋರಾಟಗಾರರಾದ ರೂತ್ ಮನೋರಮ, ಪೆರಮಾಚನಹಳ್ಳಿಯ ಡಾಕ್ಟರ್ ಅಕ್ಕೈ ಪದ್ಮಶಾಲಿರವರು ಕಾರ್ಯಕ್ರಮದಲ್ಲಿ ಮಾತನಾಡಿದರು. SSLC ಹಾಗೂ PUCಯಲ್ಲಿ ಹೆಚ್ಚು ಅಂಕ ಗಳಿಸಿದ ವಿದ್ಯಾರ್ಥಿಗಳಿಗೆ ಆತ್ಮೀಯವಾಗಿ ಸನ್ಮಾನ ಮಾಡಿ ಗೌರವಿಸಲಾಯಿತು. ಈ ಸಂದರ್ಭದಲ್ಲಿ ವಿಸ್ತರಣಾಧಿಕಾರಿ ಬೇಬಿ ರಾಣಿ, ಸರ್ಕಾರಿ ನೌಕರರ ಸಂಘದ ತಾಲೂಕು ಅಧ್ಯಕ್ಷ ಅಶೋಕ್ ಕುಮಾರ್, ಗ್ಯಾರಂಟಿ ಯೋಜನೆಗಳ ಸಮಿತಿಯ ತಾಲೂಕು ಅಧ್ಯಕ್ಷ ಮುನಿನಾರಾಯಣಪ್ಪ, ಚಿಮ್ಮುಲ್ ನಿರ್ದೇಶಕರಾದ ಕೃಷ್ಣಾರೆಡ್ಡಿ, ಕನ್ನಡ ಸಾಹಿತ್ಯ ಪರಿಷತ್ ತಾಲೂಕು ಅಧ್ಯಕ್ಷ ಶ್ರೀನಿವಾಸನ್ ಉಪಸ್ಥಿತರಿದ್ದರು. ವಿದ್ಯಾರ್ಥಿಗಳೇ, ತಾವು ತಮ್ಮ ಜೀವನದ ಧ್ಯೇಯೋದ್ದೇಶಗಳು ಮತ್ತು ತಮ್ಮ ಜೀವನದ ಪ್ರಕ್ರಿಯೆ, ಜೀವನ ಹೇಗಿರಬೇಕು ಅಂತಂದ್ರೆ, ತಮ್ಮ ಜೀವನ ಶೈಲಿ ಜೇನುನೊಣದ ಹಾಗಿರ್ಬೇಕಂತೆ. ಜೇನುನೊಣದ ಹಾಗಿರುತ್ತೆ ಅಂತಂದ್ರೆ, ಜೇನನ್ನ ನಾನು ಕೂಡ ಜೇನುನೊಣ ಬಹಳ 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 ಇಷ್ಟಪಡ್ತೀನಿ. ಯಾಕೆಂತಂದ್ರೆ ನಮ್ಮ ಗುರುರಾಜ್ ಕರ್ಗಿ ಸರ್ ಅವ್ರು ಹೇಳ್ತಾರೆ, ಜೇನುನೊಣ ಬೆಟ್ಟಗಳಲ್ಲಿರಲಿ, ಕಾಡಿನಲ್ಲಿರಲಿ, ಪರ್ವತಗಳ ಮೇಲಿರಲಿ, ಎಲ್ಲಾದ್ರೂ ಇರಲಿ, ಆ ಜೇನುನೊಣ ಹೂವನ್ನೇ ಹುಡುಕಾಡ್ಕೊಂಡು ಹೋಗುತ್ತಂತೆ. ಎಷ್ಟು ದೂರದಲ್ಲಿದ್ರು, ಎಷ್ಟು 1000 ಕಿಲೋಮೀಟರ್ಗಳಾದ್ರೂ ಅದು ಪ್ರಯಾಣ ಮಾಡೋದು ತನ್ನ ಹೂವನ್ನೇ ಹುಡುಕಾಡುತ್ತೆ ಹೊತ್ತು ಆ ಕಾಡಲ್ಲೇ ಆಗಲಿ, ಆ ಪರ್ವತಗಳ ಮೇಲೆ ಆಗಿ ಬಿದ್ದಿರುವಂತ ಸತ್ತಿರುವಂತ ಪ್ರಾಣಿಗಳ ಹೆಣಗಳ ಮೇಲೆ ಅದು ಕೂರಲ್ಲ. ಹೌದಲ್ವಾ? ಹೆಣಗಳ ಮೇಲಾಗ್ಲಿ, ಸಗಣಿಗಳ ಮೇಲಾಗ್ಲಿ ಎಲ್ಲೂ ಕೂರೋದಿಲ್ಲ. ಅದು ಎಷ್ಟು ತನ್ನ ಪ್ರಯಾಣವನ್ನು ಮುಂದುವರಿಸಿ ಒಂದು ಹೂವನ್ನೇ ಅದು ಸೆಲೆಕ್ಟ್ ಮಾಡ್ಕೊಳ್ಳುತ್ತೆ. ಆ ಹೂವನ್ನ ಸೆಲೆಕ್ಟ್ ಮಾಡಿದ ನಂತರ ಆ ಹೂವನ್ನ ಯಾವುದೇ ರೀತಿ ನಾಶ ಮಾಡೋದಿಲ್ಲ. ಅದು ಅದರ ಬಣ್ಣನ ನಾಶ ಮಾಡಲಿಲ್ಲ, ಅದ್ರ ಗುಣನ ನಾಶ ಮಾಡೋದಿಲ್ಲ, ಅದರ ಒಂದು ರೂಪನ ಕೂಡ ಅದು ನಾಶ ಮಾಡೋದಿಲ್ಲ. ಅದರೊಳಗಡೆ ಇರುವಂತ ಒಂದು ಸಣ್ಣ ಅಮೃತದ ಬಿಂದು ಏನಿರುತ್ತೆ, ಆ ಸಿಹಿ, ಆ ಸುಮಧುರವಾದ ಸಿಹಿಯನ್ನು ಮಾತ್ರ ಹೀರಿಕೊಂಡು ಅದು ಮತ್ತೆ ತನ್ನ ಗೂಡಿಗೆ ಸೇರುತ್ತೆ. ಹಾಗೆ ವಿದ್ಯಾರ್ಥಿಗಳು ತಮ್ಮ ತಮ್ಮ ಜೀವನದಲ್ಲಿ ಅವರು ಆಯ್ಕೆ ಮಾಡ್ಕೊಳ್ಬೇಕಾಗಿರುವಂತ ಒಬ್ಬ ವ್ಯಕ್ತಿ ಅಥವಾ ತಮ್ಮ ಸಂಬಂಧ ಅಥವಾ ತಮ್ಮ ಸಂಗಡಿಗರು, ಸಂಗಾತಿಗಳು, ತಮ್ಮ ಸ್ನೇಹಿತರು ಎಲ್ಲರನ್ನು ಕೂಡ ಆಯ್ಕೆ ಮಾಡಿಕೊಳ್ಳೋದು ಬಹಳ ಮುಖ್ಯ ಆಗುತ್ತೆ. ಇಮ್ರಾನ್ ಖಾನ್, ರಾಯಲ್ಸ್ ಕನ್ನಡ, ಚಿಂತಾಮಣಿ. ನಗರದ ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ಮಾಜಿ ಪ್ರಧಾನಮಂತ್ರಿ ರಾಜೀವ್ ಗಾಂಧಿ ಹಾಗೂ ಮಾಜಿ ಮುಖ್ಯಮಂತ್ರಿ ದೇವರಾಜ ಅರಸು ಅವರ ಜಯಂತಿಯನ್ನು ಕಾರ್ಯಕರ್ತರು ಅವರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿ ಕೇಕ್ ಕತ್ತರಿಸುವ ಮೂಲಕ ಆಚರಿಸಿದರು. ಈ ವೇಳೆ ಜಿಲ್ಲಾ ಕಾಂಗ್ರೆಸ್ ಘಟಕದ ಅಧ್ಯಕ್ಷ ಲಕ್ಷ್ಮೀನಾರಾಯಣ ಮಾತನಾಡಿ, ಶೋಷಿತರು, ಹಿಂದುಳಿದವರು, ದಲಿತರು, ಬಡವರು, ರೈತರು ಹಾಗೂ ಅವಕಾಶಗಳಿಂದ ವಂಚಿತವಾದ ಸಮುದಾಯಗಳಿಗೆ ಸಮಾನತೆ ಮತ್ತು ನ್ಯಾಯದ ದಾರಿ ತೋರಿದ ಮಹಾನ್ ನಾಯಕ ದೇವರಾಜ್ ಅರಸುರವರು ಎಂದು ಹೇಳಿದರು. ನಾವು ರಾಜೀವ್ ಗಾಂಧಿ ಅವರನ್ನು ಸ್ಮರಿಸುತ್ತೇವೆ. ಲಕ್ಷಾಂತರ ಜನರ ಮನದಲ್ಲಿ ಭರವಸೆ ಮೂಡಿಸಿದ ಹಾಗೂ 21ನೇ ಶತಮಾನದ ಭವಿಷ್ಯದ ಸವಾಲುಗಳನ್ನು ಎದುರಿಸಲು ಭಾರತವನ್ನು ಸಜ್ಜುಗೊಳಿಸಲು ನೆರವಾದ ದೂರದೃಷ್ಟಿಯುಳ್ಳ ನಾಯಕ. ಅವರು ಪ್ರತಿಪಾದಿಸಿದ ಪರಿವರ್ತನಾತ್ಮಕ ಬದಲಾವಣೆಗಳು ಮತ್ತು ಭಾರತದ ಯುವಜನತೆ, ತಾಂತ್ರಿಕ ಪ್ರಗತಿ ಮತ್ತು ಹೊಸ ಆಲೋಚನೆಗಳ ಶಕ್ತಿಯ ಮೇಲಿನ ಅವರ ನಿರಂತರ ನಂಬಿಕೆಯಲ್ಲಿ ಅವರ ಪರಂಪರೆ ಜೀವಂತವಾಗಿದೆ ಎಂದು ತಿಳಿಸಿದರು. ನಿಜವಾಗ್ಲೂ ಸಹ ಆಯಪ್ಪನನ್ನು ರಾಜಕಾರಣಕ್ಕೆ ಸಂಬಂಧವಿರಲಿಲ್ಲ. ಅವರೊಂದು ಪೈಲಟ್ ಆಗಿದ್ದವರು, ವಿಮಾನ ಚಾಲಕರಾಗಿದ್ದವರು. ಅಂಥವರು ಇವರ ಅಸಾಸಿನೇಷನ್ ಆಗ್ತದಲ್ಲ, ಇಂದಿರಾ ಗಾಂಧಿ ಅವರ ಅಸಾಸಿನೇಷನ್ ಆಗ್ತದಲ್ಲ, ಆತ್ಮಾಹುತಿ ಆಗ್ತದಲ್ಲ, ಅದು ಆತ್ಮಾಹುತಿ ಅದು. ದೇಶಕ್ಕೆ ಅವರ ಪ್ರಾಣವನ್ನು ನೀಡಿದವರು, ದೇಶಕ್ಕೆ ಪ್ರಾಣವನ್ನು ನೀಡಿದ ತ್ಯಾಗ ಮತ್ತು ಬಲಿದಾನ ಕೊಟ್ಟವರು ಯಾರು ಅಂತಂದ್ರೆ ರಾಜೀವ್ ಗಾಂಧಿ ಅವರು ಮತ್ತು ಇಂದಿರಾ ಗಾಂಧಿ ಅವರು, ಹಾಗೇನೆ ಮಹಾತ್ಮ ಗಾಂಧಿ. ಯಾಕೆ ಇವರು ಯಾಕೆ ಪ್ರಾಣ ಕೊಡ್ತಾರೆ ರಾಜೀವ್ ಗಾಂಧಿ ಅವರು ಅಂತಂದ್ರೆ, ಪಕ್ಕದ ರಾಷ್ಟ್ರಗಳು ವಿಪಕ್ಷೀಯ ನಿಲುವು, ಇದು
ದ್ವಿಪಕ್ಷೀಯ ಸಂಬಂಧಗಳು ಗಟ್ಟಿಗೊಳಿಸೋಣ, ಚೆನ್ನಾಗಿರೋಣ ಅಕ್ಕಪಕ್ಕದ ರಾಷ್ಟ್ರಗಳಲ್ಲಿ ಅನ್ನೋ ಕಾರಣಕ್ಕೆ ಶ್ರೀಲಂಕಾ ಮತ್ತು ಅಲ್ಲಿನ ವ್ಯವಸ್ಥೆ ಮತ್ತು ಅಲ್ಲಿರುವಂತಹ ಒಂದು ಜನಾಂಗೀಯ ವ್ಯವಸ್ಥೆಯನ್ನು ಸರಿಮಾಡೋಣ ಅನ್ನೋ ದೃಷ್ಟಿಯಲ್ಲಿ ಅವರು ಕಾರ್ಯೋನ್ಮುಖರಾಗಿದ್ದಾಗ ಅದೇ ವೇಳೆಯಲ್ಲಿ NTT ಅವರು ಹತ್ಯೆ ಮಾಡೋದು ಎಷ್ಟು ನಮಗೆ ಬೇಸರ ಆಗುತ್ತೆ ಅಂತಂದ್ರೆ, ಇಡೀ ನಮಗೆ ಕಾಂಗ್ರೆಸ್ಗೆ ದೊಡ್ಡ ಒಂದು ನಷ್ಟ ಆಗಿದ್ದು ರಾಜೀವ್ ಗಾಂಧಿ ಅವರ ಅಸಾಸಿನೇಷನ್. ಈ ಸಂದರ್ಭದಲ್ಲಿ ಜಿಲ್ಲಾ ಕಾಂಗ್ರೆಸ್ ಮುಖಂಡರು, ಕಾರ್ಯಕರ್ತರು ಉಪಸ್ಥಿತರಿದ್ದರು. ಅಂಚೆ ವಿಜಯ್, ರಾಯಲ್ಸ್ ಕನ್ನಡ, ಕೋಲಾರ. ಬಡವರು ಮತ್ತು ಹಿಂದುಳಿದವರ ಕಲ್ಯಾಣಕ್ಕಾಗಿ ಶ್ರಮಿಸಿದ ಮಾಜಿ ಮುಖ್ಯಮಂತ್ರಿ ಡಿ ದೇವರಾಜ ಅರಸು ಅವರು ಅಪರೂಪದ ರಾಜಕಾರಣಿ ಎಂದು ತಹಶೀಲ್ದಾರ್ ಮನೀಶ್ ಮಹೇಶ್ ಪತ್ರಿ ಹೇಳಿದರು. ಪಟ್ಟಣದ ದೇವರಾಜ್ ಅರಸು ಕಚೇರಿ ಸಭಾಂಗಣದಲ್ಲಿ ತಾಲೂಕು ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ, ಜಿಲ್ಲಾ ಪಂಚಾಯಿತಿ, ಪುರಸಭೆ, ತಾಲೂಕು ಆಡಳಿತ ಹಾಗೂ ಹಿಂದುಳಿದ ವರ್ಗಗಳ ಇಲಾಖೆ ವತಿಯಿಂದ ಏರ್ಪಡಿಸಿದ್ದ 111ನೇ ದೇವರಾಜ್ ಅರಸ್ರವರ ಜಯಂತಿ ಹಾಗೂ ಆರ್ಯ ಈಡಿಗ ಸಮಾಜ ವತಿಯಿಂದ ಬ್ರಹ್ಮಶ್ರೀ ನಾರಾಯಣ ಗುರುಗಳ ಜಯಂತಿ ಕಾರ್ಯಕ್ರಮದಲ್ಲಿ ಪುಷ್ಪಾರ್ಚನೆ ಮಾಡಿ ಮಾತನಾಡಿದ ಅವರು, ದೇವರಾಜ್ ಅರಸು ಅವರು ಬಡವರು ಹಾಗೂ ಅವಕಾಶ ವಂಚಿತರ ಬಗ್ಗೆ ಹೆಚ್ಚಿನ ಕಾಳಜಿಯನ್ನು ಹೊಂದಿದ್ದ ದೇವರಾಜ್ ಅರಸು ರಾಜಕೀಯ ಹಾಗೂ ಸಾಮಾಜಿಕವಾಗಿ ಇವರ ಏಳಿಗೆಗೆ ಶ್ರಮಿಸಿದವರು. ಉಳುವವನೇ ಭೂಮಿಯ ಒಡೆಯ ಕಾಯ್ದೆಯ ಅನುಷ್ಠಾನ ಇವರ ಕಾಲಚರಿತ್ರೆಯ ಸಾಧನೆಯಾಗಿದೆ ಎಂದರು. ಈ ಸಂದರ್ಭದಲ್ಲಿ ಸಹಾಯಕ ಪ್ರಾಧ್ಯಾಪಕರು ಗುಡಿಬಂಡೆ KM ನಯಾಸ್ ಅಹಮದ್ ಮಾತನಾಡಿ, ರಾಜ್ಯದ ಹಿಂದುಳಿದ ವರ್ಗಗಳ ಸಮಸ್ಯೆಗಳನ್ನು ಅರಿತಿದ್ದ ದಿವಂಗತ ಶ್ರೀ ಡಿ ದೇವರಾಜ್ ಅರಸು ಬಡವರು, ರೈತರ ಸಮಸ್ಯೆಗಳಿಗೆ ಧನಿಯಾಗಿ ವಿವಿಧ ಕಾರ್ಯಕ್ರಮಗಳ ಮೂಲಕ ಸಾಮಾಜಿಕ, ಆರ್ಥಿಕ ಮತ್ತು ಶೈಕ್ಷಣಿಕವಾಗಿ ಶಕ್ತಿ ತುಂಬಿದ ಮಹಾನ್ ವ್ಯಕ್ತಿ ಅರಸುರವರು. ಉಳುವವನೇ ಹೊಲದೊಡೆಯ ಕಾರ್ಯಕ್ರಮದ ಮೂಲಕ ರೈತರ ಅಭಿವೃದ್ಧಿಗೆ ಶ್ರಮಿಸಿದ್ದು, ಗ್ರಾಮೀಣ ಭಾಗದಿಂದ ನಗರ ಪ್ರದೇಶಕ್ಕೆ ಆಗಮಿಸುವ ಹಿಂದುಳಿದ ವರ್ಗಗಳ ವಿದ್ಯಾರ್ಥಿಗಳ ಶೈಕ್ಷಣಿಕ ಪ್ರಗತಿಗಾಗಿ ಹಾಸ್ಟೆಲ್ಗಳ ನಿರ್ಮಾಣ, ಮೀಸಲಾತಿ ನಿಯಮಗಳ ಮೂಲಕ ಹಿಂದುಳಿದ ವರ್ಗಗಳ ಬೆಳವಣಿಗೆಗೆ ಅಪಾರ ಕೊಡುಗೆ ನೀಡಿದ್ದು, ಶತಮಾನಗಳ ಕಾಲ ನೆನಪಿನಲ್ಲಿಟ್ಟುಕೊಳ್ಳುವಂತಹ ಕಾರ್ಯಕ್ರಮಗಳನ್ನು ಜಾರಿಗೆ ತರುವ ಸದಾ ಸ್ಮರಣೀಯರಾಗಿದ್ದಾರೆ ಎಂದರು. ಇದೇ ಸಂದರ್ಭದಲ್ಲಿ 2025-26ನೇ ಸಾಲಿನ SSLC ಮತ್ತು ದ್ವಿತೀಯ PUC ಅತಿ ಹೆಚ್ಚು ಅಂಕ ಪಡೆದ ಹಿಂದುಳಿದ ವರ್ಗಗಳ ವಿದ್ಯಾರ್ಥಿ ನಿಲಯಗಳ ವಿದ್ಯಾರ್ಥಿಗಳನ್ನು ಸನ್ಮಾನಿಸಿ ಅಭಿನಂದನೆಗಳು ತಿಳಿಸಿದ್ದಾರೆ. ಈ ಸಂದರ್ಭದಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿ ವೆಂಕಟೇಶಪ್ಪ, ಪುರಸಭೆ ಮುಖ್ಯಾಧಿಕಾರಿ ಶ್ರೀನಿವಾಸ್, BCM ಇಲಾಖೆ ಶಿವಪ್ಪ, ಮುಖಂಡಪ್ಪ ರಾಮಕೃಷ್ಣ, ಪೈರೋಜ್ ಸೇರಿದಂತೆ ಮತ್ತಿತರರು ಹಾಜರಿದ್ದರು. ಒಂದು ಸರ್ಕಾರದ ಕಡೆಯಿಂದ ಒಂದು ಕಟ್ಟ ಕಡೆ ವ್ಯಕ್ತಿಗೆ ಆ ಒಂದು ಸ್ಕೀಮ್, ಆ ಒಂದು ಸೆಕ್ಯೂರಿಟಿ ಸಿಸ್ಟಮ್ಸ್ ಏನಿದೆ ಅದು ತಲುಪಬೇಕು ಅಂತ ಒಂದು ಮನಸ್ಸಿರ್ಬೇಕು. ಆ ಒಂದು ಮನಸ್ಸು ಅವರಿಗಿತ್ತು. ಯಾಕಂದ್ರೆ ಆ ಒಂದು ಮನಸ್ಸಿತ್ತು, ಜೊತೆಗೆ ಅವರ ಚಾಕಚಕ್ಯತೆ ಇತ್ತು, ಇಂಟೆಲಿಜೆಂಟ್ ಆಗಿದ್ರು, ಜೊತೆಗೆ ಅವ್ರಿಗೆ ಒಂದು ಲೀಡರ್ಶಿಪ್ ಕ್ವಾಲಿಟಿ ಕೂಡ ಇತ್ತು. ಯಾವ ರೀತಿ ಎನ್ಫೋರ್ಸ್ ಮಾಡಬೇಕು, ಯಾವ ರೀತಿ ಕೆಲಸ ಆಗುತ್ತೆ, ಹೇಗ್ ಮಾಡಿಸ್ಬೇಕು, ಆ ಒಂದು ಮುಂದಾಲೋಚನೆ ಕೂಡ ಅವರಿಗೆ ಇತ್ತು. ಸೊ ಈ ಎಲ್ಲ ಒಂದು ಅವರ ವ್ಯಕ್ತಿತ್ವ. ಇವತ್ತು ನಾವು ಯಾಕೆ ಅವ್ರನ್ನ ನಾವು ಸ್ಮರಿಸಬೇಕು ಅಂತಂದ್ರೆ, ನೀವು ಇವತ್ತು ಪುಟಾಣಿ ಮಕ್ಕಳಿದ್ದೀರಾ, ಯಾಕೆ ನಾವು ಸ್ಮರಿಸಬೇಕು ಅಂತಂದ್ರೆ, ಇವತ್ತು ಬರೀ ಸುಮ್ಮನೆ ನಾವು ಜಯಂತಿ ಆಚರಿಸ್ತೀವಿ, ಅವ್ರ ಬಗ್ಗೆ ನಾವು ತಿಳ್ಕೊಂತೀವಿ, ಹೋಗ್ತೀವಿ ಅಲ್ಲ. ನಾವು ಈ ಅವರ ವ್ಯಕ್ತಿತ್ವನ ನಾವು ಕೂಡ ಬಿಲ್ಡ್ ಮಾಡ್ಕೊಳ್ಬಹುದು. ಅದೇನು ನಾವು ಹುಟ್ಟಿದಂಗೆ ನಮ್ಮಲ್ಲಿ ಹಂಗಂಗ್ ಬಂದಿರಲ್ಲ, ನಾವು ಅದನ್ನ ಬಿಲ್ಡ್ ಮಾಡ್ಕೋಬೇಕು. ನಾವು ಮನಸ್ಸಿಟ್ಕೊಂಡು ಕಲಿಕೆ ಮಾಡ್ಬೇಕು. ನಾವು ನಮ್ಮಲ್ಲಿ ಆ ತರದ ಒಂದು ಏನು ಅಂತ ಹೇಳ್ತೀವಿ, ಒಂದು ಒಳ್ಳೆ ವ್ಯಕ್ತಿತ್ವನ ಇನ್ಕಲ್ಕೇಟ್ ಮಾಡ್ಕೊಂಡು ಡೆವಲಪ್ ಮಾಡ್ಕೊಳ್ಬೇಕು. ಅವಾಗ ಮಾತ್ರನೇ ನೀವು ಏಳಿಗೆ ಆಗ್ತೀರಾ, ಜೊತೆಗೆ ನಿಮ್ಮ ಅಕ್ಕಪಕ್ಕದ ಜೊತೆನಲ್ಲಿ ಅವರು ಕೂಡ ಏಳಿಗೆ ಆಗ್ತಾರೆ, ನಿಮ್ಮ ಸಮಾಜ ಕೂಡ ಒಂದು ಉನ್ನತ ಮಟ್ಟಕ್ಕೆ ಬರುತ್ತೆ, ಜೊತೆಗೆ ನಿಮ್ಮ ದೇಶ ಕೂಡ ಒಂದು ಉನ್ನತ ಮಟ್ಟಕ್ಕೆ ಹೋಗೋದು ಸಾಧ್ಯ. ನಿಮ್ಮಲ್ಲಿ ಚಿಕ್ಕ ಚೇಂಜ್ ನಿಮ್ಮ ದೇಶನೇ ಕೂಡ ಒಂದು ಉನ್ನತ ಮಟ್ಟಕ್ಕೆ ನೀವು ತಗೊಂಡು ಹೋಗ್ಬೋದು. ಯಾಕಂದ್ರೆ ಒಬ್ಬ ವ್ಯಕ್ತಿನ ನಾವು ಇಷ್ಟು ಸ್ಮರಿಸ್ತೀವಿ ಅಂತಂದ್ರೆ ಅವರ ಒಂದು ವ್ಯಕ್ತಿತ್ವ. ಅದೇ ರೀತಿ ನಿಮ್ಮನ್ನು ಕೂಡ ನೀವು ಆ ಒಂದು ಕ್ವಾಲಿಟೀಸ್ ನ ಇನ್ಕಲ್ಕೇಟ್ ಮಾಡ್ಕೊಳ್ಬೇಕು. ಜೊತೆಗೆ ನಮ್ಮ ಕಾನ್ಸ್ಟಿಟ್ಯೂಷನ್ ನಾನು ಅವಾಗೇ ಹೇಳಿದ್ದೀನಿ, ನಮ್ಮ ಸಂವಿಧಾನ ಬಹಳ ಒಂದು ಆಪರ್ಚುನಿಟೀಸ್ ನ ಕೊಟ್ಟಿದೆ. ಸೊ ಅದು ನೀವು ಸುಮ್ಮನೆ ನೆಗ್ಲೆಕ್ಟ್ ಮಾಡಬೇಡಿ, ನಾವೇನ್ ಹೇಳ್ತಿದೀವಿ. ಸೊ ಆ ಕಾನ್ಸ್ಟಿಟ್ಯೂಷನ್ ನಿಮಗೆ ಒಂದು ಆಪರ್ಚುನಿಟಿ ಕೊಟ್ಟಿದೆ. ಸುಬ್ಬು, ರಾಯಲ್ಸ್ ಕನ್ನಡ, ಭಾಗ್ಯನಗರ. ಇದೀಗ ಸಣ್ಣ ವಿರಾಮ. ವಿರಾಮದ ನಂತರ ಸುದ್ದಿ ಮುಂದುವರಿಯಲಿದೆ. ನಮಸ್ಕಾರ ಕರ್ನಾಟಕ. ಮದ್ಯಪಾನ ಮಾಡಿ ಪ್ರತಿದಿನ ನಿಮ್ಮ ಮನೆಯಲ್ಲಿ ಜಗಳ, ಕಿರಿಕಿರಿ ಮಾಡುತ್ತಿದ್ದಾರೆಯೇ? ಎಷ್ಟೇ ಪ್ರಯತ್ನ ಮಾಡಿ ಯಾವುದೇ ನಾಟಿ ಔಷಧಿ ಕುಡಿಸಿದರೂ ಪ್ರಯೋಜನವಾಗುತ್ತಿಲ್ಲವೇ? ಎಲ್ಲಾ ದೇವರ ಮೊರೆ ಹೋದರೂ ಡ್ರಿಂಕ್ಸ್ ಮಾಡುವುದನ್ನು ಬಿಡಿಸಲು ನಿಮಗೆ ಸಾಧ್ಯವಾಗುತ್ತಿಲ್ಲವೇ? ಆಣೆ ಪ್ರಮಾಣ ಮಾಡಿಯೂ ಸಹ ಎಣ್ಣೆ ಹೊಡೆಯೋದನ್ನ ಸ್ಟಾಪ್ ಮಾಡ್ತಿಲ್ಲವೇ?
ಗುಟ್ಕಾ, ತಂಬಾಕು, ಬೀಡಿ, ಸಿಗರೆಟ್ ಹವ್ಯಾಸದಿಂದ ದೂರ ಬರಲು ಸಾಧ್ಯವಾಗುತ್ತಿಲ್ಲವೇ? ಮತ್ತೇಕೆ ತಡ? ಈಗಲೇ ಟಿವಿ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗುತ್ತಿರುವ ಮೊಬೈಲ್ ನಂಬರ್ಗೆ ಕಾಲ್ ಮಾಡಿ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ ಇಲ್ಲದ 100% ಹರ್ಬಲ್, GMP ಸರ್ಟಿಫೈಡ್ ಮತ್ತು ಕ್ಲಿನಿಕಲಿ ಅಪ್ರೂವ್ಡ್ ಆಗಿರುವ ಔಷಧಿಯನ್ನ ಬುಕ್ ಮಾಡಿ. ನಿಮ್ಮ ದುಶ್ಚಟಗಳನ್ನ ದೂರ ಮಾಡಿ ಆರೋಗ್ಯಕರ ಜೀವನವನ್ನ ನಿಮ್ಮದಾಗಿಸಿಕೊಳ್ಳಿ. ಮೊಬೈಲ್ ನಂಬರ್ 9739952121. ವಿರಾಮದ ನಂತರ ರಾಯಲ್ಸ್ ಕನ್ನಡ ಪ್ರೈಮ್ ನ್ಯೂಸ್ಗೆ ಮತ್ತೊಮ್ಮೆ ಸ್ವಾಗತ. ಹಿಂದುಳಿದ ವರ್ಗಗಳ ನೇಕಾರ ಮಾಜಿ ಮುಖ್ಯಮಂತ್ರಿ ದೇವರಾಜ ಅರಸು ಜನ್ಮ ದಿನಾಚರಣೆಗೆ ಅಧಿಕಾರಿಗಳು ಗೈರಾಗಿದ್ದು ಅವರ ಮನೋಭಾವನೆಯಲ್ಲಿ ಹಿಂದುಳಿದ ವರ್ಗಗಳನ್ನು ಕೀಳಾಗಿ ಕಂಡಿದ್ದಾರೆ ಎಂದು ರಾಜ್ಯ ತಿಗಳ ಸಮುದಾಯಗಳ ಅಭಿವೃದ್ಧಿ ನಿಗಮದ ಅಧ್ಯಕ್ಷ LA ಮಂಜುನಾಥ್ ಆಕ್ರೋಶ ವ್ಯಕ್ತಪಡಿಸಿದರು. ನಗರದ ಟಿ ಚೆನ್ನಯ್ಯ ರಂಗಮಂದಿರದಲ್ಲಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ, ಡಿ ದೇವರಾಜ್ ಅರಸು ಹಿಂದುಳಿದ ವರ್ಗಗಳ ಹಾಗೂ ಜಿಲ್ಲಾ ಹಿಂದುಳಿದ ವರ್ಗಗಳ ಒಕ್ಕೂಟ ಇವರ ಸಂಯುಕ್ತಾಶ್ರಯದಲ್ಲಿ ನಡೆದ ಮಾಜಿ ಮುಖ್ಯಮಂತ್ರಿ ಡಿ ದೇವರಾಜ್ ಅರಸುರವರ 111ನೇ ಜನ್ಮ ದಿನಾಚರಣೆ ಸಮಾರಂಭದಲ್ಲಿ ಅವರು ಮಾತನಾಡಿ, ಹಿಂದುಳಿದ ವರ್ಗಗಳಲ್ಲಿ ಒಗ್ಗಟ್ಟಿಲ್ಲದೆ ಕಾರಣ ಅಧಿಕಾರಿಗಳು ಈ ರೀತಿಯ ಧೋರಣೆ ತೋರಿದ್ದಾರೆ. ಅಧಿವೇಶನ ನಡೆಯುತ್ತಿರುವ ಕಾರಣ ಶಾಸಕರು ಬರಲಾಗಿಲ್ಲ. ಆದರೆ ಜಿಲ್ಲಾಧಿಕಾರಿ, ಉಪವಿಭಾಗಾಧಿಕಾರಿ, ತಹಸೀಲ್ದಾರ್ ಸೇರಿದಂತೆ ತಾಲೂಕು ಮಟ್ಟದ ಅಧಿಕಾರಿಗಳು ಅರಸುರವರ ಜನ್ಮ ದಿನಾಚರಣೆಗೆ ಬೇಕಾಗಿರುವುದು ನಮಗೆಲ್ಲ ಬೇಸರ ತಂದಿದೆ ಎಂದು ಕೆಂಡಾಮಂಡಲವಾದರು. ಈ ಸಂದರ್ಭದಲ್ಲಿ ಹಿಂದುಳಿದ ವರ್ಗಗಳ ಮುಖಂಡರು, ಇಲಾಖೆಯ ಅಧಿಕಾರಿಗಳು, ಸಿಬ್ಬಂದಿ, ಸಾರ್ವಜನಿಕರು ಹಾಜರಿದ್ದರು. ಬಟ್ ಈ ಥರ ಅಧಿಕಾರಿಗಳು ಬಂದು ಹೋಗಬೇಕು. ನಾವೇನು ವಿ ಆರ್ ನಾಟ್ ಫಾರ್ ಯಾರು ಹಂಗಲ್ಲೂ ನಾವಿಲ್ಲ, ಬ್ಯಾಕ್ವರ್ಡ್ ಕ್ಲಾಸಸ್ ಯಾರ ಹಂಗಲ್ಲೂ ನಾವಿಲ್ಲ. ಶಾಸಕರು MLC ಅವರು ಬರಬೇಕಾಯ್ತು, ಅವ್ರು ಸೆಷನ್ಸಲ್ಲಿ ಹೋಗಿದ್ದಾರೆ. ಸೆಷನ್ಸಲ್ಲಿ ಹೋಗಿರೋದ್ರಿಂದ ಅವರು ಬರ್ತಾ ಇದ್ರು. ಹಾಗಾಗಿ ಇರ್ತಕ್ಕಂಥ ಲೋಕಲ್ ಆಗಿರ್ತಕ್ಕಂಥ ಅಧಿಕಾರಿಗಳು ಬರಲಿರಿ. ನಾವು ಜನಪ್ರತಿನಿಧಿಗಳು ಬೆಂಗಳೂರಿಂದ ಬರ್ತಿದ್ದೀವಿ ಮತ್ತು ನಮ್ಮ ಒಕ್ಕೂಟದ ಪದಾಧಿಕಾರಿಗಳು ಹಗಲು ಅದು ದುಡಿತಾ ಇದ್ದಾರೆ. ನಿಮಗೇನಪ್ಪ ಬರಲಿಕ್ಕೆ? ಹಾಗಾಗಿ ಬರಬೇಕು. ಹಾಗೆ ಹಿಂದುಳಿದವರುಗಳು ಯಾರಿಗೂ ಬೇಡವಾದವ್ರ? ಇಲ್ಲಿರ್ತಕ್ಕಂಥ ಅಧಿಕಾರಿಗಳು ಬರಲಿಲ್ಲ ಅಂತ ಹೇಳಿದ್ರೆ ಇದೇ ನಮ್ಮಲ್ಲಿ ಸಂಘಟನೆ ಕೊರತೆ, ನಮ್ಮಲ್ಲಿ ಧೈರ್ಯದ ಕೊರತೆ, ಯಾರಾದರೂ ಫೇಸ್ ಮಾಡೋಕ್ಕೆ ಧೈರ್ಯ ಇಲ್ಲ. ಹಾಗಾಗಿ ಇದನ್ನೆಲ್ಲ ಬಿಡಿ, ಎಲ್ಲ ರೀತಿಯಲ್ಲೂ ಹೋರಾಡ್ಕೊಂಡು ಬನ್ನಿ. ಮತ್ತು ಜಿಲ್ಲಾಡಳಿತಗಳಲ್ಲಿ ಯಾರೇ ಆಗಲಿ ಬಂದು ನಮಗೆ ಹಿಂದುಳಿದವರಿಗೆ ಕೊಡಬೇಕಾಗಿರ್ತಕ್ಕ ಗೌರವವನ್ನು ಕೊಡಿ. ತನ್ನ ಮೂಲಕ ದೇವರಾಜ ಅರಸರಿಗೆ ತಾವು ಗೌರವ ಕೊಟ್ಟಾಗ ಆಗ್ತದೆ. ಹಿಂದುಳಿದ ವರ್ಗಗಳಿಗೆ ಯಾರು ಕೊಡ್ತಿರೋ ಅವರು ದೇವರಾಜ ಅರಸರಿಗೆ ಕೊಡುವಂಥ ಗೌರವ ಆಗ್ತದೆ. ಇದೇ ರೀತಿ ಅಂಬೇಡ್ಕರ್ ಜಯಂತಿ ವಿಜೃಂಭಣೆ ಮಾಡ್ತೀವಿ ನೋಡಿ, ಸಂಘಟನಾಕಾರರು ಎಷ್ಟು ಚೆನ್ನಾಗಿ ಮಾಡ್ತಾರೆ. ಆಗ ಜಿಲ್ಲಾಡಳಿತ ನೆಗ್ಲೆಕ್ಟ್ ಮಾಡ್ತದಾ? ಆಗೋದಿಲ್ಲ. ಹಾಗಾಗಿ ನಾವು ಬಲಿಷ್ಠರಾದಾಗ ಮಾತ್ರ ಎಲ್ಲರೂ ನಮ್ಮ ಕಡೆ ಬರ್ತಾರೆ. ಈ ನಮ್ಮ ಕಡೆ ಗೌರವ ನಮ್ದು ತೋರಿಸೋದ್ರ ಜೊತೆಗೆ ದೇವರಾಜ ಅರಸರಿಗೆ ತೋರ್ಸೋಕೆ ಆಗ್ತದೆ ಅಂತೇಳಿ ನೆಚ್ಚಿನ ಮಾತಾಡಿದೆ. ಅಂಚೆ ವಿಜಯ್, ರಾಯಲ್ಸ್ ಕನ್ನಡ, ಕೋಲಾರ. ಪಟ್ಟಣದ ರೆಡ್ಡಿಕೆರೆ ಕಟ್ಟೆಯ ರಸ್ತೆಯನ್ನು ತಕ್ಷಣವೇ ಅಗಲೀಕರಣ ಮಾಡಬೇಕು ಮತ್ತು ಕೆರೆಯ ಎರಡೂ ಬದಿಗಳಲ್ಲಿ ಸುರಕ್ಷಿತ ತಡೆಗೋಡೆಗಳನ್ನು ನಿರ್ಮಿಸಬೇಕು ಎಂದು ಆಗ್ರಹಿಸಿ ಮಾರ್ಕ್ಸ್ವಾದಿ ಕಮ್ಯುನಿಸ್ಟ್ ಪಕ್ಷ ಹಾಗೂ ವಿವಿಧ ಪ್ರಗತಿಪರ ಸಂಘಟನೆಗಳ ಸಂಯುಕ್ತಾಶ್ರಯದಲ್ಲಿ ಬೃಹತ್ ರಸ್ತೆ ತಡೆ ಪ್ರತಿಭಟನೆ ನಡೆಸಲಾಯಿತು. ಚೆಲ್ಲಾಟಾಡುತ್ತಿರುವ ಅಧಿಕಾರಿಗಳಿಗೆ ಧಿಕ್ಕಾರ, ಬಡವರ ಜೀವದ ಜೊತೆ ಚೆಲ್ಲಾಟಾಡುತ್ತಿರುವ PWD ಅಧಿಕಾರಿಗಳಿಗೆ ಧಿಕ್ಕಾರ. ಬಡವರ ಜೀವವನ್ನು ಉಳಿಸಲೇಬೇಕು. ಈ ಪ್ರತಿಭಟನೆಯಲ್ಲಿ ಕೃಷಿ ಕೂಲಿ ಕಾರ್ಮಿಕರ ಸಂಘ, ಕರ್ನಾಟಕ ಪ್ರಾಂತ ರೈತ ಸಂಘ, DYFI ಮತ್ತು ದಲಿತ ಹಕ್ಕುಗಳ ಸಮಿತಿ ಮುಖಂಡರು ಭಾಗವಹಿಸಿದ್ದರು. ರೆಡ್ಡಿಕೆರೆ ಕಟ್ಟೆಯ ಮೇಲೆ ಅಪಾಯಕಾರಿ ತಿರುವುಗಳಿದ್ದು ಈಗಾಗಲೇ ಹಲವು ಅಪಘಾತಗಳು ಸಂಭವಿಸಿ 5 ರಿಂದ 6 ಜನರು ಜೀವ ಕಳೆದುಕೊಂಡಿದ್ದಾರೆ. ಒಮ್ಮೆ ಕಾರು ಕೂಡ ಕೆರೆಗೆ ಬಿದ್ದು ಮುಳುಗಿತ್ತು. ಪದೇ ಪದೇ ಮನವಿ ಸಲ್ಲಿಸಿದರೂ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳು ಯಾವುದೇ ಕ್ರಮ ಕೈಗೊಂಡಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಕರ್ನಾಟಕ ಪ್ರಾಂತೀಯ ರೈತ ಸಂಘದ ಜಿಲ್ಲಾ ಕಾರ್ಯದರ್ಶಿ ಚನ್ನರಾಯಪ್ಪ ಮಾತನಾಡಿ, ಈ ರಸ್ತೆಯು ಆಂಧ್ರಪ್ರದೇಶಕ್ಕೆ ಸಂಪರ್ಕ ಕಲ್ಪಿಸುವ ಪ್ರಮುಖ ಮಾರ್ಗವಾಗಿದ್ದು ದಿನದಿಂದ ದಿನಕ್ಕೆ ವಾಹನ ಸಂಚಾರ ಹೆಚ್ಚಾಗುತ್ತಿದೆ. ಅಪಘಾತಗಳಿಂದ ಹಲವು ಕುಟುಂಬಗಳು ಬೀದಿಗೆ ಬಿದ್ದಿವೆ. ತಕ್ಷಣವೇ ತಡೆಗೋಡೆ ನಿರ್ಮಿಸಿ ರಸ್ತೆ ಅಗಲೀಕರಣ ಮಾಡದಿದ್ದಲ್ಲಿ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ರೂಪಿಸಲಾಗುವುದು ಎಂದು ಎಚ್ಚರಿಕೆ ನೀಡಿದರು. ಸ್ಥಳಕ್ಕೆ ಲೋಕೋಪಯೋಗಿ ಇಲಾಖೆಯ AE ಕಲ್ಯಾಣ್ ಕುಮಾರ್ ಆಗಮಿಸಿದಾಗ ಹಿರಿಯ ಅಧಿಕಾರಿಗಳೇ ಸ್ಥಳಕ್ಕೆ ಬರಬೇಕೆಂದು ಪ್ರತಿಭಟನಾಕಾರರು ಪಟ್ಟು ಹಿಡಿದರು. ಆದರೆ ಹಿರಿಯ ಅಧಿಕಾರಿ ಅನಾರೋಗ್ಯದ ಕಾರಣ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ ಎಂದು AE ಸ್ಪಷ್ಟನೆ ನೀಡಿದರು. ಇದೇ ವೇಳೆ ರಸ್ತೆ ತಡೆಯಿಂದಾಗಿ ಸಾರ್ವಜನಿಕರಿಗೆ ಮತ್ತು ಆಸ್ಪತ್ರೆಗೆ ಹೋಗುವವರಿಗೆ ತೊಂದರೆಯಾಗುತ್ತಿದೆ ಎಂದು ಸಾರ್ವಜನಿಕರು ಹಾಗೂ ಮುಖಂಡರ ನಡುವೆ ಮಾತಿನ ಚಕಮಕಿ ನಡೆಯಿತು.
ನಂತರ ಸ್ಥಳದಲ್ಲಿದ್ದ ಪೊಲೀಸರು ಮಧ್ಯಪ್ರವೇಶಿಸಿ ಪರಿಸ್ಥಿತಿಯನ್ನು ತಿಳಿಗೊಳಿಸಿ ದ್ವಿಚಕ್ರ ವಾಹನಗಳ ಸಂಚಾರಕ್ಕೆ ಮಾತ್ರ ಅವಕಾಶ ಮಾಡಿಕೊಟ್ಟರು. ಬಳಿಕ ಎಲ್ಲ ಸಂಘಟನೆಗಳ ಮುಖಂಡರು ತಮ್ಮ ಬೇಡಿಕೆಗಳನ್ನೊಳಗೊಂಡ ಮನವಿ ಪತ್ರವನ್ನು ಲೋಕೋಪಯೋಗಿ ಇಲಾಖೆಯ ಎಇ ಕಲ್ಯಾಣ್ ಕುಮಾರ್ ಅವರಿಗೆ ಹಸ್ತಾಂತರಿಸಿದರು. ಮನವಿ ಸ್ವೀಕರಿಸಿದ ಎಇ ಹಿರಿಯ ಅಧಿಕಾರಿಗಳೊಂದಿಗೆ ಚರ್ಚಿಸಿ ಗುರುವಾರ ಬೆಳಗ್ಗೆ 10 ಗಂಟೆಗೆ ಲೋಕೋಪಯೋಗಿ ಕಚೇರಿಯಲ್ಲಿ ಸಭೆ ಕರೆಯುವುದಾಗಿ ಭರವಸೆ ನೀಡಿದರು. ಒಂದು ವೇಳೆ ಗುರುವಾರ ಸಭೆ ಕರೆಯದಿದ್ದಲ್ಲಿ ಇಲಾಖೆಯ ಕಚೇರಿಗೆ ಬೀಗ ಹಾಕಿ ಪ್ರತಿಭಟನೆ ನಡೆಸುವುದಾಗಿ ಮುಖಂಡರು ಎಚ್ಚರಿಸಿದರು. ಈ ಪ್ರತಿಭಟನೆಯಲ್ಲಿ ಮುನಿವೆಂಕಟಪ್ಪ, ಮುನಿಸ್ವಾಮಿ, ವಾಲ್ಮೀಕಿ ಅಶ್ವತ್ಥಪ್ಪ, ಸೋಮಶೇಖರ್, ಇಮ್ರಾನ್, ಮುಸ್ತಫಾ, ಕೆ ಮುನಿಯಪ್ಪ ಸೇರಿದಂತೆ ಹಲವರು ಭಾಗವಹಿಸಿದ್ದರು. ಅದಕ್ಕೆ ತಾವು ಡಿಪಾರ್ಟ್ಮೆಂಟ್ ಇದ್ಕೊಂಡು ಈಗ ಬರ್ತೀರಾ, ಸಾಹೇಬರಿಗೆ ಹುಷಾರಿಲ್ಲ ಅಂತ ಹೇಳ್ತೀರಾ. ಅಲ್ಲಪ್ಪ, ಜೀವಗಳ ಮೇಲೆ ಚೆಲ್ಲಾಟ ಆಗಬಾರ್ದು ನೀವು. ಯಾಕಂದ್ರೆ ಜೀವನ ರಕ್ಷಣೆ ಮಾಡಕ್ಕೆ ತಾನೇ ಇರೋದು. ರಕ್ಷಣೆ ಮಾಡೋಂಥವ್ರು ನೀವು ತಡೆಗೋಡೆ ಮಾಡಿ ಅಂತ ವರ್ಷಾನುಗಟ್ಟಲೆ ಹೇಳ್ತಾನೆ ಇದ್ದೀವಿ. ಸುಮಾರು 10 ವರ್ಷದಿಂದ ಎಷ್ಟು ಆಕ್ಸಿಡೆಂಟ್ಗಳಾಗಿವೆ, ಕಾರ್ಗಳು ಬಿದ್ದೋಗಿವೆ. ಅದ್ಯಾವುದು ವ್ಯಾನೇ ಒಂದು ಹೋಗ್ಬಿಟ್ಟು ಸತ್ತೋದ್ರಲ್ಲ ಇಬ್ರು. ಎಷ್ಟು ಜನ ಸಾಯ್ತಾ ಇದಾರೆ ಇಲ್ಲಿ. ಜವಾಬ್ದಾರಿ ತಗೋಬೇಕಲ್ಲ. ಸುಬ್ಬು, ರಾಯಲ್ಸ್ ಕನ್ನಡ, ಭಾಗ್ಯನಗರ. 23 ವರ್ಷಗಳ ಹಿಂದೆ ಬಿಳ್ಳೂರು ಶ್ರೀ ಆಂಜನೇಯ ಸ್ವಾಮಿ ದೇವಾಲಯದಲ್ಲಿ 7 ಜೋಡಿಗಳ ಸಾಮೂಹಿಕ ವಿವಾಹಗಳನ್ನು ಪ್ರಾರಂಭ ಮಾಡಿ ಸುಮಾರು 7,000ಕ್ಕೂ ಹೆಚ್ಚು ಸಾಮೂಹಿಕ ವಿವಾಹಗಳನ್ನು ಮಾಡಲಾಗಿದೆ ಎಂದು ಶಾಸಕ SN ಸುಬ್ಬಾರೆಡ್ಡಿ ತಿಳಿಸಿದರು. ಪಟ್ಟಣದ ಶಾಸಕರ ಗೃಹ ಕಚೇರಿಯಲ್ಲಿ SN ಸುಬ್ಬಾರೆಡ್ಡಿ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ವರ ಮತ್ತು ವಧುವಿಗೆ 5,000 ರೇಷ್ಮೆ ಸೀರೆ, ವರನಿಗೆ 2,750 ರೂಪಾಯಿ ರಾಮರಾಜ್ ನೂತನ ವಸ್ತ್ರಗಳನ್ನು, ವಧುವಿಗೆ ಕಾಲುಂಗುರ, ಸೀಮೆ ಹಸು ಖರೀದಿಸಲು ಮುಂಗಡವಾಗಿ 5,000 ಹಣ ನೀಡುತ್ತಿರುವುದಾಗಿ ಹಾಗೂ 23ನೇ ವರ್ಷದ ಉಚಿತ ಸಾಮೂಹಿಕ ವಿವಾಹ ಮಹೋತ್ಸವ ಹಬ್ಬದಂತೆ ಬಾಗೇಪಲ್ಲಿ ಪಟ್ಟಣಕ್ಕೆ ಸಮೀಪದ ಪುರಾಣ ಪ್ರಸಿದ್ಧ ಪುಣ್ಯಕ್ಷೇತ್ರ ಗಡಿದಿಂ ಶ್ರೀ ಲಕ್ಷ್ಮೀ ವೆಂಕಟರಮಣ ಸ್ವಾಮಿ ಸನ್ನಿಧಿಯಲ್ಲಿ ಆಗಸ್ಟ್ 26ರಂದು ಹಮ್ಮಿಕೊಳ್ಳಲಾಗಿದೆ ಎಂದ ಅವರು, 25 ವರ್ಷಗಳಿಂದ ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಂಡು ಬಂದಿರುವ ನಾನು ಕಳೆದ 23 ವರ್ಷಗಳಿಂದ ಉಚಿತ ಸಾಮೂಹಿಕ ವಿವಾಹಗಳನ್ನು ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದ ಬಡವರಿಗಾಗಿ ಹಮ್ಮಿಕೊಂಡು ಬರುತ್ತಿರುವುದು ಎಲ್ಲರಿಗೂ ತಿಳಿದ ವಿಷಯವೇ ಸರಿ. ಇದುವರೆಗೆ ಉಚಿತ ಸಾಮೂಹಿಕ ವಿವಾಹಗಳಲ್ಲಿ ಸುಮಾರು 700ಕ್ಕೂ ಹೆಚ್ಚಿನ ಜೋಡಿಗಳು ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ದಾರೆ. ಸುಮಾರು 3,600 ಸೀಮೆ ಹಸುಗಳನ್ನು ಉಡುಗೊರೆಯಾಗಿ ನೂತನ ದಂಪತಿಗಳಿಗೆ ಜೀವನ ನಿರ್ವಹಣೆಗಾಗಿ ಉಚಿತವಾಗಿ ನೀಡಲಾಗಿದೆ. ನನ್ನ ಆರಾಧ್ಯ ದೈವ ಗಡಿದಿಂ ಶ್ರೀ ಲಕ್ಷ್ಮೀ ವೆಂಕಟರಮಣ ಸ್ವಾಮಿ ಸನ್ನಿಧಿಯಲ್ಲಿ ಕಳೆದ 2 ವರ್ಷಗಳ ಹಿಂದೆ ನಡೆದ ಉಚಿತ ಸಾಮೂಹಿಕ ವಿವಾಹಗಳಲ್ಲಿಯೇ ನನ್ನ ಏಕೈಕ ಪುತ್ರ ಅಭಿಷೇಕ್ ಮದುವೆಯೂ ನಡೆದಿದ್ದು ದೈವ ಪ್ರೇರಣೆಯಾಗಿತ್ತು. ಇದು ನಮ್ಮ ಕುಟುಂಬಕ್ಕೆ ಅತೀವ ಸಂತಸವನ್ನು ನೀಡಿತ್ತು. ವಿಧಾನಸಭಾ ಕ್ಷೇತ್ರದ 80,000 ಕುಟುಂಬಗಳಿಗೆ ನೂತನ ವಸ್ತ್ರಗಳನ್ನು ನೀಡಿ ಸಾಮೂಹಿಕ ವಿವಾಹಗಳಿಗೆ ಆಹ್ವಾನ ನೀಡಿ ವಧು ವರರನ್ನು ಆಶೀರ್ವಾದ ಮಾಡಲು ಬರುವಂತೆ ಆಹ್ವಾನ ನೀಡಲಾಗಿದೆ ಎಂದರು. ಬರೋ ಬುಧವಾರ 26ನೇ ತಾರೀಕು ಬೆಳಗ್ಗೆ 9:30ರಿಂದ 11:30 ತನಕ ನಡೆಯುವಂತಹ ಶುಭ ಲಗ್ನದಲ್ಲಿ ಸುಮಾರು ಹೆಚ್ಚು ಕಮ್ಮಿ 125 ಜೋಡಿಗಳ ಮದುವೆ ಕಲ್ಯಾಣ ಕಾರ್ಯಕ್ರಮ ನಡೀತಾ ಇದೆ. ಆಲ್ರೆಡಿ ಶಾಮಿಯಾನ ಕೆಲಸ ನಡೀತಾ ಇದೆ. ಊಟದ ವ್ಯವಸ್ಥೆಗೆಲ್ಲ ಏರ್ಪಾಟ್ ಮಾಡ್ಕೊಂಡಿದ್ದೀವಿ. ಈ ದಿನ ವಿಶೇಷವಾಗಿ ವಧುವರರಿಗೆ ಬಟ್ಟೆ ಕೊಟ್ಟು ಕಾಲುಂಗುರ ಕೊಟ್ಟು ಅವ್ರಿಗೆ ಹಸು ತಗೊಳ್ಳೋಕೆ ಅಡ್ವಾನ್ಸ್ ಕೊಡ್ತಾ ಇದ್ದೀವಿ ಇವತ್ತು. ಮತ್ತು ಎಲ್ಲ ರೀತಿಯ ವರ್ಷ ನಾವು ಮಾಡ್ತಾ ಇರೋದ್ರಿಂದ ಇದೇನು ದೊಡ್ಡ ಕೆಲಸ ಅಂತ ಕಾಣಿಸಲ್ಲ. ವರ್ಷ ನಡೀತಾ ಇದ್ದಂಗೆ ಅದಕ್ಕಿಂತ ಅದ್ದೂರಿಯಾಗಿ ಈ ಸಲ ಈ ಮದುವೆ ಕಾರ್ಯಕ್ರಮ ನಡೆಸ್ತಾ ಇದ್ದೀನಿ. ಇದು ಸುಮಾರು 24 ವರ್ಷಗಳಿಂದ ನಾನು ನಡೆಸ್ತಾ ಇರೋಂಥ ಈ ಕಾರ್ಯಕ್ರಮ. ಖಂಡಿತವಾಗಲೂ ಈ ಕಾರ್ಯಕ್ರಮ ಮಾಡೋದ್ರಿಂದ ನನಗೆ ತೃಪ್ತಿ ಇದೆ. ಬಡವರ ಸೇವೆ ಮಾಡಬೇಕು. ಇನ್ನಷ್ಟು ಇಂಥ ಕಾರ್ಯಕ್ರಮ ಮಾಡಿದಾಗ ಮನಸ್ಸಿಗೆ ಮುದ ನೀಡುತ್ತದೆ. ಕಾರ್ಯಕ್ರಮಕ್ಕೆ ಯಾರ್ಯಾರು ಕಾರ್ಯಕ್ರಮಕ್ಕೆ ಒಂದು 2-3 ವರ್ಷದಿಂದ ಯಾರು ಗಣ್ಯರು, ಯಾಕಂದರೆ ಗಣ್ಯರು ಆಹ್ವಾನಿಸಿದಾಗ ನಮ್ಮ ಕಾರ್ಯಕ್ರಮ ಈ ಬಡವರು ಮದುವೆ ಮಾಡುವಾಗ ನಮ್ಗೆ ಸ್ವಲ್ಪ ಡಿಸ್ಟರ್ಬ್ ಆಗುತ್ತೆ. ನಮ್ಮ ಕಾನ್ಸಸ್ ಎಲ್ಲ ಗಣ್ಯರ ಕಡೆಗೆ ಹೋಗುತ್ತೆ, ಇವ್ರ ಕಡೆಗೆ ಇರಲ್ಲ ಅಂತೇಳಿ ಸುಮಾರು ಒಂದು 4 ವರ್ಷದಿಂದ ಯಾರು ಕರೀತಾ ಇಲ್ಲ. ಆದರೂ ಈ ಸಲ ಮಾಮೂಲಾಗಿ ನಮ್ಮ
CM ಮುಖ್ಯಮಂತ್ರಿಗಳವರ ತಮ್ಮ DK ಸುರೇಶ್ ಅವ್ರನ್ನ ಕರೆದಿದ್ದೀನಿ. ಸಮಾಜ ಕಲ್ಯಾಣ ಸಚಿವರಾದ KH ಮುನಿಯಪ್ಪನವ್ರನ್ನ ಕರೆದಿದ್ದೀನಿ. ಈ ಭಾಗದ ಉಸ್ತುವಾರಿ ಸಚಿವರಾದ ಬೈತಿ ಸುರೇಶ್ ಅವರನ್ನು ಕರೆದಿದ್ದೀನಿ. ನಮ್ಮ ಆದಿಚುಂಚನಗಿರಿ ಮಠದ ಈ ಚಿಕ್ಕಬಳ್ಳಾಪುರ ಶಾಖೆ ಮಠ ಸ್ವಾಮಿ ಮಂಗಲನಾಥ ಸ್ವಾಮೀಜಿನ ಕರೆದಿದ್ದೀನಿ. 4 ಜನ ಸದ್ಯಕ್ಕೆ ಕರೆದಿದ್ದೀನಿ. ಉಚಿತ ಸಾಮೂಹಿಕ ವಿವಾಹ ಮಹೋತ್ಸವದಲ್ಲಿ ವಿವಾಹ ಮಾಡಿಕೊಳ್ಳಲು ಬಯಸುವವರು ಕಡ್ಡಾಯವಾಗಿ ಕೆಲ ನಿಯಮಗಳನ್ನು ಪಾಲಿಸಬೇಕಾಗುತ್ತದೆ. ವಧುವಿಗೆ 18 ವರ್ಷ ಮತ್ತು ವರನಿಗೆ 21 ವರ್ಷ ತುಂಬಿರಬೇಕು. ವಯಸ್ಸಿಗೆ ಸಂಬಂಧಪಟ್ಟಂತೆ ವಯಸ್ಸು ದೃಢೀಕರಣ ಪತ್ರವನ್ನು ಸಂಬಂಧಪಟ್ಟ ಅಧಿಕಾರಿಗಳಿಂದ ಪಡೆದು ಸಲ್ಲಿಸಬೇಕು. ಪ್ರತಿ ವರ್ಷದ ಮದುವೆಗಳ ಸಂಪ್ರದಾಯದಂತೆ ಈ ವರ್ಷವೂ ಉಚಿತ ಸಾಮೂಹಿಕ ವಿವಾಹಗಳಲ್ಲಿ ವಿವಾಹವಾಗುವ ವಧು ಹಾಗೂ ವರ ಬಾಗೇಪಲ್ಲಿ, ಗುಡಿಬಂಡೆ ಮತ್ತು ಚೇಳೂರು ತಾಲೂಕಿನವರಾಗಿದ್ದರೆ ಅಂತಹ ಜೋಡಿಗೆ ಸೀಮೆ ಹಸುವೊಂದನ್ನು ಉಡುಗೊರೆಯಾಗಿ ನೀಡಲಾಗುವುದು. ಮದುವೆ ವಸ್ತ್ರ, ತಾಳಿ, ಕಾಲುಂಗರಗಳನ್ನು ನೀಡುವುದರ ಜೊತೆಗೆ ಮದುವೆಗೆ ಆಗಮಿಸುವವರಿಗೆ ಊಟದ ವ್ಯವಸ್ಥೆಯನ್ನು ಮಾಡಲಾಗುತ್ತದೆ ಎಂದು ತಿಳಿಸಿದರು. ಉಚಿತ ಸಾಮೂಹಿಕ ವಿವಾಹಗಳಲ್ಲಿ ಮದುವೆಯಾದ ಜೋಡಿಗಳಿಗೆ ಸರ್ಕಾರದಿಂದ 50,000 ರೂಪಾಯಿಗಳ ಪ್ರೋತ್ಸಾಹ ಧನವನ್ನು ಕೊಡಿಸಲಾಗುವುದು ಮತ್ತು ಕಡುಬಡವ SC, ST ಜೋಡಿಗೆ ಜಮೀನು ಇದ್ದರೆ ಕೊಳವೆ ಬಾವಿಯನ್ನು ಹಾಕಿಸಿಕೊಡಲಾಗುವುದು. ಉಚಿತ ಸಾಮೂಹಿಕ ವಿವಾಹಗಳಿಗೆ ಪೂರ್ವಭಾವಿಯಾಗಿ ಆಗಸ್ಟ್ 26ರಂದು ಅದ್ದೂರಿ ಶ್ರೀನಿವಾಸ ಕಲ್ಯಾಣೋತ್ಸವವನ್ನು ಗಡಿದಿಂ ಪುಣ್ಯಕ್ಷೇತ್ರದಲ್ಲಿಯೇ ಹಮ್ಮಿಕೊಳ್ಳಲಾಗುತ್ತದೆ. ಸಮಾಜ ಸೇವೆಯ ಮೂಲಕವೇ ಬಾಗೇಪಲ್ಲಿ ಕ್ಷೇತ್ರದಲ್ಲಿ ಸತತವಾಗಿ 3 ಬಾರಿ ಜಯ ಗಳಿಸುವುದರ ಮೂಲಕ ಶಾಸಕನಾಗಿಯೂ ಜನರ ಸೇವೆಯನ್ನು ಮಾಡುತ್ತಿದ್ದೇನೆ. ಶಾಸಕನಾಗಿ ಆಯ್ಕೆಯಾದರೂ ಕ್ಷೇತ್ರದ ಅಭಿವೃದ್ಧಿಯ ಜೊತೆಗೆ ನನ್ನ ಸೇವಾ ಕಾರ್ಯಕ್ರಮವನ್ನು ಮುಂದುವರಿಸಿಕೊಂಡು ಬರುತ್ತಿದ್ದೇನೆ ಎಂದು ತಿಳಿಸಿದ ಶಾಸಕ SN ಸುಬ್ಬಾರೆಡ್ಡಿಯವರು ಹೆಚ್ಚಿನ ಮಾಹಿತಿಗೆ ಪಟ್ಟಣದ ಮುಖ್ಯ ರಸ್ತೆಯಲ್ಲಿರುವ SN ಸುಬ್ಬಾರೆಡ್ಡಿ ಚಾರಿಟಬಲ್ ಟ್ರಸ್ಟ್ ಕಚೇರಿಯನ್ನು ಸಂಪರ್ಕಿಸುವಂತೆ ಅವರು ಮನವಿ ಮಾಡಿದರು. ಈ ಸಂದರ್ಭದಲ್ಲಿ ಕುಟುಂಬ ಸದಸ್ಯರಾದ ಶ್ರೀಮತಿ ಶಿಲ್ಪಾ SN ಸುಬ್ಬಾರೆಡ್ಡಿ, ಭಾಗ್ಯಮ್ಮ ಸೂರ್ಯನಾರಾಯಣ ರೆಡ್ಡಿ, ಸರಸ್ವತಮ್ಮ, ಮುಖಂಡರಾದ ಬೂರಗಮುಡುಗು ನರಸಿಂಹಪ್ಪ, AV ಪೂಜಪ್ಪ, ಮಂಜುನಾಥ ರೆಡ್ಡಿ ಇನ್ನೂ ಮುಂತಾದವರು ಹಾಜರಿದ್ದರು. ಸುಬ್ಬು, ರಾಯಲ್ಸ್ ಕನ್ನಡ, ಭಾಗ್ಯನಗರ. ಇದೀಗ ಮತ್ತೊಮ್ಮೆ ಹೆಡ್ಲೈನ್ಸ್. 20 ಕೋಟಿ ರು ವೆಚ್ಚದಲ್ಲಿ ವಿನೂತನವಾಗಿ ನಿರ್ಮಾಣವಾಗಿರುವ ಅಂಬೇಡ್ಕರ್ ಭವನ. ಆಗಸ್ಟ್ 22ರಂದು ಅಂಬೇಡ್ಕರ್ ಭವನವನ್ನು ಲೋಕಾರ್ಪಣೆಗೊಳಿಸಲಿರುವ ಉಪಮುಖ್ಯಮಂತ್ರಿ ಪರಮೇಶ್ವರ್. ವರಮಹಾಲಕ್ಷ್ಮಿ ಹಬ್ಬದ ಹಿನ್ನೆಲೆ ಚಿಕ್ಕಬಳ್ಳಾಪುರದ ಹೂವಿನ ಮಾರುಕಟ್ಟೆಯಲ್ಲಿ ವ್ಯಾಪಾರ ಜೋರು. ಹಬ್ಬದ ಸಂಭ್ರಮಕ್ಕೆ ಹೂವು ಹಣ್ಣು ಖರೀದಿಸಲು ಮುಗಿಬಿದ್ದ ಜನರು. ಕಾರು ಮತ್ತು ಬೈಕ್ ಸವಾರರ ನಡುವಿನ ರೋಡ್ ರೇಜ್ ಗಲಾಟೆ ವಿಕೋಪಕ್ಕೆ ತಿರುಗಿ ಕ್ಷುಲ್ಲಕ ವಿಚಾರಕ್ಕೆ ಶುರುವಾದ ಮಾತಿನ ಚಕಮಕಿ. ಬಳಿಕ ಹೊಡೆದಾಟಕ್ಕೆ ತಿರುಗಿದ್ದು ರಾಡ್ನಿಂದ ಹಲ್ಲೆ ನಡೆಸಿದ ಪರಿಣಾಮ ಕಾರು ಚಾಲಕನ ತಲೆಗೆ ಗಂಭೀರ ಗಾಯ. ಇಂದಿನ ಸುದ್ದಿ ಮುಕ್ತಾಯವಾಯಿತು. ನಮಸ್ಕಾರ.